ಮೆಗಾ ಸುದ್ದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಎಸ್ ವೀಕ್ಷಕರೇ, ಎಲ್ಲೆಲ್ಲೂ ಲೋಕಸಭಾ ಚುನಾವಣೆಯ ಕಾವು ರಾಜ್ಯಾದ್ಯಂತ ಅಲ್ಲ ದೇಶದಾದ್ಯಂತ ಹೆಚ್ಚಾಗಿದೆ. ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಶ್ರಮಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಹೊಸಬರ ಕುರಿತಾಗಿ ಮಾತನಾಡೋಣ. ಎಸ್, ಬಿಜೆಪಿಯಲ್ಲಾಗಿರಬಹುದು, ಕಾಂಗ್ರೆಸ್ನಲ್ಲಾಗಿರಬಹುದು, ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಸೊ ಇದರಿಂದ ಹೊಸಬರ ಎಂಟ್ರಿಯಿಂದ ಪ್ಲಸ್ ಎಷ್ಟು ಮೈನಸ್ ಎಷ್ಟು, ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಾವು ಗಮನಿಸ್ತಾ ಇದ್ದಂತೆ ಸಚಿವರ ಮಕ್ಕಳಿಗೇನೆ ಮಣೆ ಹಾಕಿದ್ದಾರೆ, ಸಚಿವರ ಮಕ್ಕಳಿಗೇನೆ ಟಿಕೆಟ್ ಅನ್ನ ಘೋಷಿಸಿದ್ದಾರೆ. ಸೊ ಇದರಿಂದ ಏನಾದ್ರೂ ಕಾರ್ಯಕರ್ತರಿಗೆ ಮೋಸ ಆಗ್ತಾ ಇದೆಯಾ ಅನ್ನೋದ್ರ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ, ಅಖಾಡದಲ್ಲಿ ಹೊಸ ಮುಖ. ಲೋಕ ಅಖಾಡದಲ್ಲಿ ಹೊಸ ಮುಖಗಳಿಗೆ ಈ ಬಾರಿ ಟಿಕೆಟ್ ಅನ್ನ ಘೋಷಿಸಲಾಗಿದೆ. ಅದರಲ್ಲೂ ಸಚಿವರ ಮಕ್ಕಳಿಗೇನೆ ಕಾಂಗ್ರೆಸ್ನಲ್ಲಿ ಬಹುತೇಕ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಚುನಾವಣಾ ಕಣದಲ್ಲಿ ಈ ಬಾರಿ ಹಲವು ಮಂದಿ ಹೊಸಬರಿದ್ದಾರೆ. ಇದರಿಂದ ಎಷ್ಟು ಅಡ್ವಾಂಟೇಜ್ ಆಗುತ್ತೆ, ಎಷ್ಟು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ರಿಸಲ್ಟ್ ಬಂದ ಮೇಲೆನೆ ಗೊತ್ತಾಗುತ್ತೆ ಅಂತಾನೆ ಹೇಳಬಹುದು. ಮೊದಲ ಬಾರಿಗೆ ಹಲವು ಹೊಸ ಮುಖಗಳು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯುವ ಜನಾಂಗದಿಂದ ಏನಾದ್ರೂ ರಾಜಕೀಯ ಬದಲಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗ್ತಾ ಇದೆ. ಯುವ ಜನಾಂಗದ ಸ್ಪರ್ಧೆಯ ಪ್ಲಸ್ ಎಷ್ಟು ಮೈನಸ್ ಎಷ್ಟು, ಏನೇನ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ನಮಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಅಂತಾನೆ ಹೇಳಬಹುದು. 5 ಸಚಿವರ ಮಕ್ಕಳು ಈ ಬಾರಿಯ ಲೋಕಸಭೆಯ ಟಿಕೆಟ್ ಅಭ್ಯರ್ಥಿಗಳಾಗಿದ್ದಾರೆ. ಇನ್ನು ಇದಕ್ಕೇನೆ ಕಾರಣ ಆಗ್ತಾ ಇದೆಯಾ ಕುಟುಂಬ ರಾಜಕಾರಣ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಹಾಗೆ ಮೂಲೆ ಗುಂಪಾಗ್ತಾ ಇದ್ದಾರಾ ಕಾರ್ಯಕರ್ತರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಎಸ್, ಇದೆಲ್ಲದರ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಹಲವು ಗೆಸ್ಟ್ಗಳು ಕೂಡ ಇದ್ದಾರೆ. ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜಯಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದಲಿತ್ ಸ್ಟೂಡೆಂಟ್ ಲೀಡರ್ ಆಗಿರುವಂತಹ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಹಾಗೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ನ ವಿನಯ್ ಸಾರಥಿ ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜನತಾ ಪಕ್ಷದ ಅಬ್ದುಲ್ ರೌಫ್ ಅವರು ಕೂಡ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನಾನು ಸಾಮಾಜಿಕ ಹೋರಾಟಗಾರರನ್ನೇ ಪ್ರಶ್ನೆ ಮಾಡ್ತೀನಿ. ಸರ್ ಮೊದಲನೇದಾಗಿ ಈ ಹೊಸ ಮುಖಗಳಿಗೆ ಅವಕಾಶ, ಎಸ್ ಇದು ಒಳ್ಳೆಯ ವಿಚಾರನೇ. ಸೊ ಹೊಸಬರು ಮುಂದೆ ಬರಬೇಕು, ಹಳಬರು ಹಿಂದೆ ಹೋಗ್ತಾ ಇರಬೇಕು, ರಾಜಕೀಯ ಚಟುವಟಿಕೆಗಳು ಕೂಡ ಬದಲಾಗ್ತಾ ಇರಬೇಕು ದೇಶದಲ್ಲಿ. ಸೊ ಮೊದಲನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಮೇಡಮ್, ನಮಗೆ ಒಂದು ಯುವಜನ ಸಂಘಟನೆನ ರೆಪ್ರೆಸೆಂಟ್ ಮಾಡಿ ಇವತ್ತು ದೇಶದ ಒಂದು ದೊಡ್ಡ ಸಂಖ್ಯೆ ಯುವಕರೇನಿದ್ದಾರೆ ಅವರ ನೈಜ ಸಮಸ್ಯೆಗಳು ಪರಿಹಾರ ಆಗೋ ನಿಟ್ಟಲ್ಲಿ ಆಲೋಚನೆ ಮಾಡಿದಾಗ ಯಾವುದೇ ಒಂದು ರಾಷ್ಟ್ರೀಯ ಪಾರ್ಟಿನ ರೆಪ್ರೆಸೆಂಟ್ ಮಾಡಿ ಬಂದರೆ ಅದು ಹೊಸ ಮುಖ, ಹಳೆ ಮುಖ, ಅಥವಾ ಎಜುಕೇಟೆಡು ಅಥವಾ ಯಂಗ್ಸ್ಟರು, ಇದು ಲೆಕ್ಕಕ್ಕೆ ಬರಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಆ ಪಾರ್ಟಿಯ ನೀತಿ ನಿರೂಪಣೆಗಳೇನಿರುತ್ತೆ ಅದಕ್ಕೆ ತಕ್ಕಂತೆ ಅವರು ನಡ್ಕೋಬೇಕಾಗತ್ತೆ. ಅದ್ರ ವಿರುದ್ಧ ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಜಾಗತೀಕರಣ ನೀತಿಗಳು ಬಂದ ನಂತರ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳು ಯಾವುದೆಲ್ಲ ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಮಾಡ್ತಾರೆ, ಆ ಫಂಡ್ ಮಾಡಿದವರ ಏನು ಅಸಿಡೆನ್ಸ್ ಕೊಟ್ಟಿರ್ತಾರೆ ಇವರು, ಅವ್ರ ಪರವಾಗಿ ನೀತಿಗಳನ್ನ ರೂಪಿಸ್ತೀವಿ ಅಂತಂದೇಳಿ ಅದು ತಕ್ಕಂತೆ ನೀತಿಗಳನ್ನ ತರ್ತಾರೆ. ಈಗ ಯಂಗ್ಸ್ಟರ್ಸ್ ಬಂದಿರೋರು ಆ ಪೊಲಿಟಿಕಲ್ ಪಾರ್ಟಿಯಿಂದ ಆ ಪಕ್ಷದ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹೌದು. ಅವಾಗ ಯುವಕರ ಪರವಾಗಿ ನಾನೇನೋ ಪಾಲಿಸಿ ತರ್ತೀನಿ, ಅಥವಾ ಅವರಿಗೆ ಜಾಬ್ ಗ್ಯಾರಂಟಿ ಕೊಡ್ತೀನಿ, ಅಥವಾ ಎಜುಕೇಷನ್ ಗ್ಯಾರಂಟಿ ಇನ್ಶೂರ್ ಮಾಡ್ತೀನಿ, ಹೆಲ್ತ್ನ ಇನ್ಶೂರ್ ಮಾಡ್ತೀನಿ ಅಂತ ಪಾಲಿಸಿನ ನೀವು ಎತ್ತಬೇಕಂದ್ರೆ ಪಕ್ಷದ ವಿರುದ್ಧ ಹೋಗ್ಬೇಕಾಗತ್ತೆ. ನಿಜ. ಹಾಗಾಗಿ ನನಗೆ ಅನ್ಸೋದು ಇದು ಹೊಸೊಬ್ರು ಬಂದ ತಕ್ಷಣನೇ ಏನೋ ಬದಲಾವಣೆ ಬರುತ್ತೆ ಅಂತ ಅನ್ಸಲ್ಲ. ದೊಡ್ಡ ಮಟ್ಟದ ಬದಲಾವಣೆ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಎಸ್ ಮಾತಾಡೋಣ ಸರ್. ನಾನು ಎಲ್ರದ್ದು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಎಸ್ ರಾಜು ಸರ್, ನೀವೇನು ಹೇಳ್ತೀರಾ?
ಮೇಡಮ್, ಈಗ ರಾಜಕಾರಣಿಯ ಮಕ್ಕಳು ಅವ್ರು ರಾಜಕೀಯಕ್ಕೆ ಬರೋದ್ರಿಂದ ಏನು ಬದಲಾವಣೆಗಳಾಗಲ್ಲ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಗೋಲ್ಡನ್ ಸ್ಕೂಲಲ್ಲಿ ಬೆಳೆದಿರ್ತಾರೆ. ಒಳ್ಳೆ ಆಹಾರ ಮತ್ತು ಅವ್ರಿಗೆ ಬೇಕಾದ ಎಲ್ಲ ಒಂದು ಸೌಲಭ್ಯಗಳು ಸಿಕ್ಕಿರ್ತದೆ. ಕಷ್ಟ ಅನ್ನೋದು ಗೊತ್ತಿರೋದಿಲ್ಲ. ನಿಜವಾದ ಕಷ್ಟ ಗೊತ್ತಿರೋದು ಮಧ್ಯಮ ವರ್ಗದಲ್ಲಿ ಹುಟ್ಟಿರೋಂಥ ವ್ಯಕ್ತಿಗೆ ಮಾತ್ರನೇ. ಯಾಕಂದ್ರೆ ಅವ್ನು ಬಡತನ ನೋಡಿರ್ತಾನೆ, ಕೆಲವೊಂದು ಸುಖನೂ ನೋಡಿರ್ತಾನೆ. ಇವತ್ತೊಂದು ಮಧ್ಯಮದ ವರ್ಗ ಒಬ್ಬ ಯುವಕ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಬರ್ಬೇಕಂತಿದ್ರೆ ಬಿಸಿಲಲ್ಲಿ ಓಡಾಡ್ತಾನೆ. ಇಂಟರ್ವ್ಯೂಗಾಗಲಿ, ಒಂದು ರೂಮ್ ಬೆಲೆ ಆಗಲಿ, ಒಂದು ರೆಂಟ್ ಪೇ ಮಾಡಬೇಕಾಗ್ಲಿ, ಇಲ್ಲ ಒಂದು ರೇಷನ್ ತೊಗೊಳೋದಾಗಲಿ, ಪ್ರತಿಯೊಂದು ಕಷ್ಟ ಅವ್ನಿಗೆ ಗೊತ್ತಿರ್ತದೆ. ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ರಾಜಕೀಯ ಮಕ್ಕಳು ಬರೋಕ್ಕಿಂತ ಮಧ್ಯಮ ವರ್ಗದವರು ರಾಜಕೀಯಕ್ಕೆ ಬರಬೇಕು. ಆಗ ಈ ದೇಶ ಬದಲಾಗಕ್ಕೆ ಸಾಧ್ಯ. ಈ ದೇಶ ನಡೀತಾ ಇರೋದೇ ಮಧ್ಯಮದ ವರ್ಗದ ಅವರಿಂದ. ಸೊ ಆದ್ದರಿಂದ ನನಗೆ ಗೊತ್ತಿರೋ ಪ್ರಕಾರ ಇವ್ರು ಸಾರ್ ಅವ್ರು ಹೇಳಿದ್ರೆ ಯಾವುದೋ ಪಕ್ಷಕ್ಕೆ ಹೋದರೆ ಅವ್ರ ಸಿದ್ಧಾಂತಗಳಿಗೆ, ಅವರೊಂದು ತತ್ವ ಸಿದ್ಧಾಂತಗಳಿಗೆ ಅವರು ಒಬ್ಬೆ ಆಗಿದ್ರೆ ಮಾತ್ರನೇ ಅವ್ರು ಟಿಕೆಟ್ ಕೊಡ್ತಾರೆ. ಇಲ್ಲಾಂದರೆ ನಾನು ಅಷ್ಟು ಬದಲಾವಣೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ನಿರ್ಧಾರಗಳು ತೊಗೊಳಕ್ಕಾಗಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಅವರು ಒಳಗಾಗಲೇಬೇಕಾಗುತ್ತೆ. ಆದ್ರಿಂದ ಯಾವುದೋ ಒಂದು ಬದಲಾವಣೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಮೇಡಮ್. ವಿನಯ್ ಅವ್ರು ಏನು ಹೇಳ್ತಾರೆ? ನಮಗೂ ಕೂಡ ಅನ್ಸೋದು, ಇವತ್ತೇನು ಯೌವನ ಅಂದ್ರೇನೆ ಏನು ಬೇಸಿಕಲಿ ಏನು ತೊಗೊಂಡ್ರೆ ಯಾರು ಹೊಸದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಬದಲಾವಣೆಗಳಿಗೆ ಹೊಂದ್ಕೋತಾರೆ, ಅಥವಾ ಜಗತ್ತೇ ಬದಲಾಗ್ತಾ ಇದೆ ಇವಾಗ, ಅದನ್ನ ಯಾರು ತಗೊಳ್ಳೋದಕ್ಕೆ ಸಾಧ್ಯ ಅಂಥವ್ರು ನಿಜವಾಗ್ಲೂ ಯುವಕರು. ಇವಾಗ ಬೈ ಏಜ್ ಕಮ್ಮಿ ಇರೋರಿಗೆ ಟಿಕೆಟ್ ಸಿಕ್ಕಿದೆ, ಅದರಲ್ಲೂ ರಾಜಕಾರಣಿಗಳ ಮಕ್ಕಳಿಗೆ ಸಿಕ್ಕಿದೆ. ಬಟ್ ಅದರಿಂದ ನಿಜವಾದ ಬದಲಾವಣೆ ನಿರೀಕ್ಷಿಸಕ್ ಆಗೋದಿಲ್ಲ. ಇವತ್ತು ನಿಜವಾದ ಯುವಕರು ಅಂತ ಹೇಳಿದ್ರೆ ಹಳೆದನ್ನೆಲ್ಲ ನಾವು ಮೀರ್ತೀವಿ, ಅದನ್ನ ಮೀರಿ ಹೊಸ ಒಂದು ಸಮಾಜನ ಕಟ್ತೀವಿ. ಈ ದಿಕ್ಕಿನಲ್ಲಿ ಇರೋರಾದ್ರೆ ನಿಜವಾಗ್ಲೂ ಬದಲಾವಣೆ ನಿರೀಕ್ಷಿಸೋದಕ್ಕೆ ಸಾಧ್ಯ. ಇದರಿಂದ ನಮ್ಗೆ ತುಂಬಾ ಏನೋ ಚೇಂಜಸ್ ಬಂದ್ಬಿಡುತ್ತೆ ಅಂತ ಅನ್ಸಲ್ಲ. ಎಸ್ ಅಬ್ದುಲ್ ಸರ್, ಎಸ್ ನಿಜ, ಯುವಕರು ಮುಂದೆ ಬರಬೇಕು. ಈಗ ಸಚಿವರ ಮಕ್ಕಳಿಗೇನೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯುವಕರು ಯಾರೋ ಒಬ್ರು ಹೊಸಬ್ರು ನಿಲ್ತಾರೆ ಎಲೆಕ್ಷನ್ನಲ್ಲಿ ಅಂದರೆ ಜನ ಎಷ್ಟು ಮಟ್ಟಿಗೆ ಅವರನ್ನ ಬೆಂಬಲಿಸ್ತಾರೆ ಅಂತ. ಇವ್ರು ಯಾರೋ ಹೊಸಬ್ರು ಬಂದಿದ್ದಾರ್ರಿ, ಇವ್ರಿಗೆ ಯಾಕೆ ಓಟ್ ಹಾಕಬೇಕು, ಇವರೇ 5 ವರ್ಷದಿಂದ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಇವ್ರಿಗೆ ಹಾಕೋಣ. ಜನರ ಮನಸ್ಥಿತಿ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಡ್ಬೇಕಾಗುತ್ತೆ. ಏನ್ ಹೇಳ್ತೀರಾ? ಬದಲಾವಣೆ ನಾವು ಬಯಸಲೇಬೇಕಲ್ವಾ? ಅಲ್ಲ, ಬದಲಾವಣೆ ಬೇಕು ಅಂತ ಹೇಳೋದು ಜನಾನೇ, ಬಟ್ ಯಾರೋ ಗೊತ್ತಿಲ್ದಿರೋರ್ಗೆ ಯಾಕೆ ಓಟ್ ಹಾಕ್ಬೇಕಂತ ಹೇಳೋದು ಜನ. ಇವಾಗ ಏನಂದ್ರೆ ರಾಜಕಾರಣಿ ಅವರು ಮಕ್ಕಳನ್ನೇ ತಗೊಂಬಂದು ಅವರು ಇದು ಮಾಡೋದ್ರಲ್ಲಿ ನಾವು ಐ ಆಮ್ ನಾಟ್ ಸಪೋರ್ಟ್ ಮಾಡಲ್ಲ ಅಂತ ವಿಷಯಕ್ಕೆ. ಯಾಕಂದ್ರೆ ಈ ಕೆಳಮಟ್ಟದಿಂದ ಅವರು ಸಾಮಾನ್ಯ ಜನಗಳ ಮಕ್ಕಳಿದಾರಲ್ಲ, ಕೆಳಮಟ್ಟದಿಂದ ಅವರು ಈ ಪಾರ್ಟಿಗೋಸ್ಕರ ಫೈಟ್ ಮಾಡಿ, ಪ್ರೊಟೆಸ್ಟ್ ಮಾಡಿ, ರೋಡಿಗೆ ಬಂದು ಅವ್ರನ್ನ ಬರೀ ಅದಕ್ಕಂತ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಪೋಸ್ಟಿಂಗ್ ಆಗಲಿ, ಒಂದು ಎಲೆಕ್ಷನ್ಗಾಗಿ ಬಂದಾಗ ಅವ್ರ ಮಕ್ಕಳನ್ನ, ಅವ್ರ ಮೊಮ್ಮಕ್ಕಳನ್ನ, ಅವರು ಇವ್ರನ್ನ ತೊಗೊಂಬಂದು ಫೇಸ್ ವ್ಯಾಲ್ಯೂ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತಂದರೆ ಈ ಕೆಳಮಟ್ಟದಲ್ಲಿರೋ ಕಾರ್ಯಕರ್ತರನ್ನ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅವರು. ಬರೀ ಅವ್ರನ್ನೇನು ಪ್ರೊಟೆಸ್ಟಿಗೆ ಮತ್ತೆ ಏನಕ್ಕೆ ಬಳಸ್ತಾರೆ ಅಷ್ಟಿಗೆ ಬೇರೆ ಏನಕ್ಕಿಲ್ಲ. ಸೊ ಈ ವಿಷಯದಲ್ಲಿ ನಾನು ಹೇಳೋದು 100% ತಪ್ಪು ಇದು. ಯಾಕಂದರೆ ಏನಕ್ಕೆ ನಾವೀಗ ಅವ್ರ ಮಕ್ಕಳಿಗೆ ಕೊಡಬೇಕಂತ ಏನಿದೆ, ಅವ್ರ ಮೊಮ್ಮಕ್ಕಳಿಗೆ ಕೊಡಬೇಕಂತ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಈ ಎಲ್ಲ ಕಡೆ ಒಂದು ಪಕ್ಷದವರೇ 4 ಕಡೆ ನಿಂತಿದ್ದಾರೆ. ಅದು ಯಾವ ಪಕ್ಷ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ನನ್ನ ಪ್ರಕಾರ ನಾವು ಜನತಾ ಪಾರ್ಟಿಯಿಂದ ನಾವು ಏನು ಮಾಡಿದ್ವಿ, ನಮ್ಮದೊಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಜಯಪ್ರಕಾಶ್ ನಾರಾಯಣ್ ಕಡೆಯಿಂದ. ಸೊ ಅವಾಗಿಂದ ನಾವು ಬರೀ ಯೂತ್ಸ್ನೇ ನಾವು ಮುಂದೆ ತಂದಿದ್ದೀವಿ. ಹೊಸೊಬ್ಬರನ್ನ ಹಾಕಿನೇ ಈ ದೇಶ ಆ ಸೆಕೆಂಡು ಇದಾಗಿರೋದು. ಇಂದಿರಾ ಗಾಂಧಿ ಟೈಮಲ್ಲಿ ಆ ಸೆಕೆಂಡ್ ಒಂದು ಪಾರ್ಟಿ ಅಂದರೆ ಜನತಾ ಪಾರ್ಟಿಯಿಂದ ನಾವು ಯುವಕರನ್ನ ಹೊಸೊಬ್ಬರನ್ನ ತಂದು ಪ್ರಧಾನಮಂತ್ರಿನೂ ಆಗಿದ್ದಾರೆ, ಬೇರೆ ಎಲ್ಲ ಹುದ್ದೆಯಲ್ಲಿ ಅವರು ಇದ್ಕೊಂಡೆ. ಸೊ ನನ್ನ ಪ್ರಕಾರ ಇದು ತುಂಬ ದೊಡ್ಡ ತಪ್ಪು ಅವ್ರು ಮಾಡೋದು. ಸೊ ರಾಜಕೀಯದವರು ಅವ್ರ ಮಕ್ಕಳನ್ನ ಬೆಳೆಸೋದಕ್ಕಿಂತ ಕಾರ್ಯಕರ್ತನ ಬೆಳೆಸಿ ಅವ್ರನ್ನ ಒಂದು ಹಂತಕ್ಕೆ ತರೋದ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ. ಈಗ ಜಯಣ್ಣ ಸರ್, ಈಗ ನಾವು ಲೋಕಸಭೆ ಟಿಕೆಟ್ ಘೋಷಣೆ ಆದಾಗಿನಿಂದ ನೋಡ್ತಾ ಇದ್ದೀವಿ, ಒಂದೇ ಸಲ ಯಾವ ಪಕ್ಷದವರು ಕೂಡ 28 ಮಂದಿಯನ್ನ ಘೋಷಣೆ ಮಾಡಿಲ್ಲ. ಒಂದೊಂದೇ ಪಟ್ಟಿ ರಿಲೀಸ್ ಮಾಡಿ ಅದಾದ್ಮೇಲೂ ಕೂಡ ಅಲ್ಲಲ್ಲೇ ಅವರವರೇ ಕಿತ್ತಾಡ್ಕೊತಾ ಇದ್ದಾರೆ. ಅಸಮಾಧಾನ, ಬಂಡಾಯ ಎಲ್ಲವೂ ಕೂಡ ನಡೀತಾ ಇದೆ. ಇದೇ ರೀತಿ ಯಾಕೆ ಕಾರ್ಯಕರ್ತರು ಕಾಲ್ ತಗೊಳ್ಳೋದಿಲ್ಲ? ಸೊ ನಮಗೆ ಟಿಕೆಟ್ ಕೊಡಿ ಅಂತ ಯಾಕೆ ಕಾರ್ಯಕರ್ತರು ಮುಂದೆ ಬರೋದಿಲ್ಲ? ಅವ್ರು ಯಾಕೆ ಕೇಳೋದಿಲ್ಲ? ಸಚಿವರು ಏನು ಹೇಳ್ತಾರೋ ಅದನ್ನ ಮಾಡೋಷ್ಟೇ ಕೆಲಸ ಅವ್ರದ್ದು ಅಷ್ಟೇನಾ, ಅಥವಾ ಮುಂದೆ ಬಂದು ನಮಗೆ ಟಿಕೆಟ್ ಕೊಡಿ ಅಂತ ಕೇಳೋ ಧೈರ್ಯ ಯಾರಿಗೂ ಇಲ್ವಾ? ಕಾರ್ಯಕರ್ತರು ಯಾಕೆ ಮುಂದೆ ಬರಲ್ಲ ಅನ್ನೋದು ನನ್ನ ಪ್ರಶ್ನೆ. ಮೇಡಮ್, ಈಗ ಇತ್ತೀಚಿನ ಚುನಾವಣೆಗಳಾಗಿ ಹೇಗಾಗಿದೆ ಅಂದರೆ, ಯಾರ ಹತ್ರ ದೊಡ್ಡ ಮಟ್ಟದಲ್ಲಿ ಹಣ ಇದೆ ಅವ್ನು ಮಾತ್ರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗೋಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಇನ್ನೊಂದು ಕಡೆ
ತಳಮಟ್ಟದಿಂದ ಜನ ಸಮುದಾಯದ ಮಧ್ಯದಲ್ಲಿ ಸರಿಯಾದ ರಾಜಕೀಯ ತಿಳುವಳಿಕೆಯನ್ನು ತಗೊಂಡು ಹೋಗಲೇ ಇಲ್ಲ. ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ರೆ ಹೊರತು ನೈಜ ರಾಜಕೀಯ ತಿಳುವಳಿಕೆ ಮತದಾನ ಸಂದರ್ಭದಲ್ಲಿ, ಚುನಾವಣೆಗಳ ಸಂದರ್ಭದಲ್ಲಿ ನಿಜವಾಗ್ಲೂ ಯಾವ ವಿಷಯಗಳು ಚರ್ಚೆ ಆಗಬೇಕಿತ್ತು ಇಂಥ ಪ್ರಜ್ಞೆನ ಮೂಡಿಸೋ ನಿಟ್ಟಲ್ಲಿ ಇದು ಇಲ್ಲ. ಜೊತೆಗೆ ಈ ಕಾರ್ಯಕರ್ತರು ಕೂಡ ಒಂಥರ ದುಡ್ಡಿಲ್ಲ ಅಂದರೆ ಗೆಲ್ಲಕ್ಕಾಗಲ್ಲ ಅನ್ನೋ ಅವ್ರ ಮೈಂಡಲ್ಲೂ ಬಂದ್ಬಿಟ್ಟಿದೆ. ಮತ್ತು ಅವರು ಕೂಡ ಈಗ ಹಂತವಾಗಿ ಬಿಡೋದು ಯಾಕಂದರೆ ಅವ್ರಿಗೆ ಯಾರು ಫೇವರ್ ಆಗಿರ್ತಾರೆ ಮತ್ತು ಯಾರಿಗೆ ಕೊಡಬೇಕು ಅಂತ ಅದು ಮುಂಚೆಲೇ ಡಿಸೈಡ್ ಆಗಿರುತ್ತೆ. ಅಲ್ಲೇ ಅಸಮಾಧಾನಗಳನ್ನ ಸ್ವಲ್ಪ ತಣ್ಣಗೆ ಮಾಡೋದಕ್ಕೋಸ್ಕರ ಟೈಮ್ ತೊಗೊಂಡು ಅವ್ರುಗಳ ಹತ್ರ ಮಾತಾಡಿಕೊಂಡು ಮಾಡ್ತಾರೆ. ಕಾರ್ಯಕರ್ತರು ತಳಮಟ್ಟದಲ್ಲಿ ಬೆಳೆದಿರೋಂಥ ಯುವಕರನ್ನ ಮುನ್ನೆಲೆ ತರೋದಕ್ಕೆ ಅವ್ರಿಗೆ ಯಾರು ಹಿತಾಸಕ್ತಿ ಇಲ್ಲ. ಅದು ರಾಜಕೀಯ ಹಿತಾಸಕ್ತಿ ಬೇಕು. ಜೊತೆಗೆ ಜನ ರಿವೋಲ್ಟ್ ಆಗಿ ನನಗೂ ಬೇಕು, ನಾನು ಕೂಡ ನಿಂತ್ಕೊಳ್ಳೋಕೆ ಸಾಧ್ಯ, ನನಗೂ ನಾನು ಯಾಕೆ ನಿಂತ್ಕೋಬಾರ್ದು ಅಂತಂದೇಳಿ ಯೋಚನೆ ಮಾಡೋವಷ್ಟು ರಾಜಕೀಯ ಪ್ರಜ್ಞೆನ ಮೂಡಿಸಿಲ್ಲ ಇಡೀ ವ್ಯವಸ್ಥೆ. ಅವ್ರನ್ನ ಅಜ್ಞಾನದಲ್ಲೇ ಇಟ್ಟು ಅವರಿಗೆ ಜೈಕಾರ ಹಾಕೋದಕ್ಕೆ, ಅವ್ರ ಪರವಾಗಿ ವರ್ಕ್ ಮಾಡೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಬೆಳೆಸಿದೆ ಸೊಸೈಟಿ. ನಿಜ ಸರ್, ನೀವು ಹೇಳೋದು ನಾವು ಒಪ್ಕೋತೀನಿ. ಮತ್ತೊಂದು ಕಡೆ ವಿನಯ್ ಸರ್, ಈಗ ಕಾರ್ಯಕರ್ತರ ವಿಚಾರಕ್ಕೆ ಬಂದ್ರೇನೆ ಹೌದು, ಜಯಣ್ಣ ಸರ್ ಹೇಳ್ದಂತೆ ಜೈಕಾರ ಹಾಕೋದಕ್ಕೆ, ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನಾವು ಗೆಲ್ತೀವ ಅನ್ನೋ ಭಯದಲ್ಲೇ ಹಿಂದೆ ಸರಿದು ಬಿಡ್ತಾರೆ. ಸೊ ಯಾವೊಬ್ಬ ಕಾರ್ಯಕರ್ತರು ಕೂಡ ಮನಸ್ಸು ಮಾಡೋದೇ ಇಲ್ವಾ? ಇಲ್ಲ, ನಾನು ಹೋರಾಡಬೇಕು, ಮುಂದೆ ಬರಬೇಕು, ನಾನು ಕೂಡ ಹಲವಾರು ವರ್ಷಗಳಿಂದ ದುಡ್ದಿದ್ದೀನಿ, ನಾನು ಕೂಡ ಒಬ್ಬ MP ಆಗಬೇಕು, ಶಾಸಕ ಆಗಬೇಕು, ಯಾರು ಕೂಡ ಆಸೆ ಪಡೋದೇ ಇಲ್ವಾ? ಅಥವಾ ಇವರು ಬಿಡೋದಿಲ್ವಾ ಅಂತ ನನಗೆ ಈ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಬೇಕು ಅಂತ ಅನ್ಸುತ್ತೆ. ಇವತ್ತು ಯುವಕರ ಮಧ್ಯ ನಾವು ಕೆಲಸ ಮಾಡಿದಾಗ ನಾವು ನೋಡ್ತಾ ಇರೋದು ಐಡಿಯಲ್ಸ್ ಇಲ್ಲ. ಅಂದರೆ ಇವಾಗ ಕೆಲವಾರು ವರ್ಷಗಳಿಂದ ಭಗತ್ ಸಿಂಗೋ ಅಥವಾ ನೇತಾಜಿಗೋ ಅವ್ರಗಳ ಬಗ್ಗೆ ಏನು ಅಭಿಮಾನ ಬರೋದು ಇವತ್ತು ಅದೊಂಥರ ಕಮ್ಮಿ ಆಗ್ತಾ ಇದೆ ಅನ್ನೋದೇ ನನ್ನ ಪರ್ಸ್ನಲ್ ಅಬ್ಸರ್ವೇಷನ್ನು. ಬಟ್ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇದೆ. ಬಟ್ ಇವತ್ತು ಈ ಮಹಾನ್ ವ್ಯಕ್ತಿಗಳ ಪ್ರಭಾವ ಅಷ್ಟು ಮಟ್ಟಕ್ಕೆ ಕಮ್ಮಿ ಆಗೋಂಗಿದೆ. ಇವತ್ತು ಯಾರೋ ಒಬ್ಬ ರಾಜಕಾರಣಿ ಹುಟ್ಟದಬ್ಬ ಆದರೆ, ಅವ್ರ ಮನೇಲಿ ಫಂಕ್ಷನ್ ಆದರೆ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಥರದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಇವತ್ತಿಗೆ ನಿಜವಾಗ್ಲೂ ಬೇಕಾಗಿರೋದು ರಾಜಕೀಯ ಅಂತಂದ್ರೇ ಜನಗಳ ನೋವನ್ನು ಅರ್ಥ ಮಾಡ್ಕೊಳ್ಳೋರು, ಜನಗಳನ್ನು ಸಂಘಟಿಸೋರು ಅನ್ಯಾಯದ ವಿರುದ್ಧ. ಈ ಐಡಿಯಲ್ಸ್ ಸಿಗೋದು ನಮಗೆ ಮಹಾನ್ ವ್ಯಕ್ತಿಗಳಲ್ಲಿ. ಭಗತ್ ಸಿಂಗ್ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಮಹಾನ್ ವ್ಯಕ್ತಿಗಳಾರಿದ್ದಾರೆ. ಅವರ ಜೀವನ ನಮಗೆ ಆದರ್ಶ ಆಗಬೇಕಾಗಿದೆ. ಅದನ್ನು ನಾವು ತಗೊಂಡೋಗೋ ಪ್ರಜ್ಞಾವಂತ ಯುವಕರು ಎಲ್ಲರೂ ಕೂಡ ಅವರು ವಿಚಾರಗಳನ್ನ ತೊಗೊಂಡೋಗ್ಬೇಕಾಗಿದೆ. ಸಮಾಜದಲ್ಲಿ, ಬುಡಮಟ್ಟದಲ್ಲಿ, ಜನಗಳ ಮಧ್ಯ, ಯುವಕರ ಮಧ್ಯ ತೊಗೊಂಡು ಹೋಗಬೇಕಾಗಿದೆ. ಇವಾಗ ಅದು ಇಲ್ಲದೆ ಇದ್ದಾಗ ಆಲ್ಟರ್ನೇಟಿವ್ ಏನು ಕಾಣುತ್ತೆ ಅಂದರೆ, ಒಂಥರ ಇವಾಗ BJPನ ಕಾಂಗ್ರೆಸ್ ಬಿಟ್ಟರೆ JDS ಅಥವಾ ಇನ್ನೊಂದು ಪಕ್ಷನ ಇವ್ರಿಗೆ ಓಟ್ ಹಾಕ್ಬಿಟ್ರೆ ಬದಲಾವಣೆ ಬರುತ್ತಾ? ಕೊನೆಗೆ ಇಲ್ಲಿ ನಾವು ನೋಡೋದು ಕಾಂಗ್ರೆಸ್ ಆಗಲಿ, ಟೈಮ್ ಕೊಟ್ಟು ನೋಡ್ತಾ ಇದ್ದಾರೆ ಅಷ್ಟೇ, ಕಾಂಗ್ರೆಸ್ ಆಗಲಿ BJP ಆಗಲಿ, ಕೊನೆಗೆ ಯಾರು ಕ್ಯಾಂಡಿಡೇಟ್ಗಳಾಗಿ ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಪವರ್ಫುಲ್ ಆಗಿರೋರು ಮುಂದೆ ಬರ್ತಾರೆ ಅಷ್ಟೇ. ಅಥವಾ ಅವರಲ್ಲೇ ಇನ್ಯಾರೋ ಪವರ್ಫುಲ್ ಆಗಿ ಬೆಳೆದ್ರೆ, ಅಂದರೆ ದುಡ್ಡಿನ ವಿಷಯದಲ್ಲಿ ಮನಿ ಪವರು, ಮಸಲ್ ಪವರ್ ಆಗಿ ಅದನ್ನು ಚೆನ್ನಾಗಿ ಇಟ್ಕೊಂಡಿರೋರು ಮುಂದಕ್ಕೆ ಬಂದರೆ ಅವಾಗ ಅವ್ರಿಗೆ ಸಿಗ್ಬೋದು ಅಷ್ಟೇ. ಬಟ್ ಈ ಆದರ್ಶಗಳು ಇವತ್ತು ಗಾಳಿಗೆ ತುರ್ಬಿಟ್ಟಿದ್ದಾರೆ. ರಾಜಕೀಯ ಅಂದರೆ ನಿಜವಾಗ್ಲೂ ಆದರ್ಶ ಆಗಿರಬೇಕು. ಮೊದಲೆಲ್ಲ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂದ್ರೆ ನಾಚಿಕೆ ವಿಷಯ ಆಗೋದು. ಇವತ್ತು ಬೆಳಗ್ಗೆ ಒಂದರಲ್ಲಿದ್ರೆ ಮಧ್ಯಾಹ್ನ ಇನ್ನೊಂದರಲ್ಲಿ, ಸಾಯಂಕಾಲ ಇನ್ನೊಂದರಲ್ಲಿ, ಇಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ರಾಜಕೀಯನೇ ಸ್ವಲ್ಪ ವಿಭಿನ್ನವಾಗಿ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ನಿಜಕ್ಕೂ ಕೂಡ. ಮತ್ತೊಂದು ಕಡೆ ರಾಜು ಸರ್, ಈ ಎಲ್ಲ ಬೆಳವಣಿಗೆಗಳು ನೋಡಿನೇ ಈಗಿನ ಯುವ ಜನತೆ ಕೂಡ ಮತದಾನ ಅಂತಂದ್ರೇ ಹಿಂದೆ ಸರಿತಾ ಇದ್ದಾರೆ. ಸೊ ಅಯ್ಯೋ, ಮತ ಹಾಕಬೇಕಾ, ಯಾರಿಗೆ ಹಾಕೋದು, ಇಲ್ಲಿಂದ ಊರಿಗೆ ಹೋಗ್ಬೇಕಾ, ಯಾಕೆ ಬೇಕಪ್ಪ, ಅವ್ರಿಗೆ ಮತ ಹಾಕಕ್ಕೆ ನಮ್ಮ ದುಡ್ಡು ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಅಂದರೆ ಮತ ಅಂದರೆ ಏನು ಅನ್ನೋದನ್ನೇ ಮರಿತಾ ಇದ್ದಾರೆ ಯುವ ಜನರು ಕೂಡ ಅಂತಲೇ ಹೇಳಬಹುದು. ಈಗಿನ ರಾಜಕೀಯ ಬೆಳವಣಿಗೆಗಳನ್ನೆಲ್ಲ ನೋಡಿ ಅವರು ಕೂಡ ಬೇಸತ್ತು ಹೋಗಿದ್ದಾರೆ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಜ, ಸತ್ಯವಾದ ಮಾತು ಮೇಡಮ್. ಯಾಕಂತ ಹೇಳಿದ್ರೆ ಅವ್ರಿಗೆ ಆಪ್ಷನ್ ಇಲ್ಲ, ಒಂದು ಒಳ್ಳೆ ನಾಯಕರಿಲ್ಲ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ಗಂಟ ಎಲ್ಲರೂ ಒಂದು ಟ್ರ್ಯಾಕಲ್ಲಿ ಇರ್ತಾರೆ. ಈಗ ದುಡ್ಡು ಯಾರು ಕೊಡ್ತಾರೋ, ಸಾರೆ ಯಾರು ಕೊಡ್ತಾರೋ, ಬಿರಿಯಾನಿ ಯಾರು ಕೊಡ್ತಾರೋ. ನೀವು ಲಾಸ್ಟ್ ಟೈಮ್ MLA ಎಲೆಕ್ಷನ್ ನೋಡ್ಬೋದು, ಕೆಲವೊಂದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಜನ ಬಿರಿಯಾನಿ ತೊಗೊಳಕ್ಕೆ ಓಡೋಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದ್ರ ಮೌಲ್ಯ, ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಇದರಿಂದ ಈ ಓಟಿಂದ ನಮ್ಮ ದೇಶದ ನಮ್ಮ ಭವಿಷ್ಯ ಅಡಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನೆಂದರೆ ಯುವಕರಲ್ಲಿ ಏನಾಗ್ಬಿಟ್ಟಿದೆ,
ಈಗ ರಾಜಕೀಯ ಅಂದರೆ ಏನಾಗ್ಬಿಟ್ಟಿದೆ, ದುಡ್ಡಿರೋರು ಮಾತ್ರನೇ ರಾಜಕೀಯಕ್ಕೆ ಬರ್ತಾರೋದು. ಯಾಕಂದರೆ ಅವರು ಒಂದು ಆಸ್ತಿ ಅಂತಸ್ತನ್ನು ಕಾಪಾಡ್ಕೊಳಕ್ಕೋಸ್ಕರ ಸಾಮಾನ್ಯ ಜನರನ್ನು ಅಲ್ಲಿ ಬರಕ್ಕೆ ಬಿಡ್ತಾ ಇಲ್ಲ. ಈಗ ಆವಾಗಲೇ ನೀವು ಕೇಳ್ದಂಗೆ ಸಾಮಾನ್ಯ ಕಾರ್ಯಕರ್ತರು ಕೇಸುಗಳು ಹಾಕ್ಸ್ಕೊಂತಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಏಟುಗಳು ತಿಂತಾರೆ ಪೊಲೀಸ್ ಕೈಯಲ್ಲಿ ಶರ್ಟ್ ಎತ್ಕೊಂಡು ಎಳ್ಕೊಂಡೋಗಿ ಬಸ್ಸಲ್ಲಿ ಬಿಸಾಕ್ತಾರೆ. ಅಷ್ಟೆಲ್ಲ ಅವ್ರು ಹಿಂಸೆ ತಿಂದು ಪೊಸಿಷನ್ಗೆ ಅಲ್ಲಿವರೆಗೂ ಇರೋದಾಗ ಅವನ್ನ ರೆಕಗ್ನೈಸ್ ಮಾಡಿದ್ರೆ ಈಸಿಯಾಗಿ ಅವ್ರ ಮಕ್ಳಿಗೋಸ್ಕರ. ಈಗ ರಾಜಕೀಯ ಮೇಡಮ್, ಈ ಪೋಸ್ಟ್ಗೆ ಯಾಕೆ ಮೇಡಮ್ ಜಗಳ ಮಾಡ್ಬೇಕು? ಇದನ್ನು AS ಪೋಸ್ಟಾ ಇಲ್ಲ ಏನು? ಇದೊಂದು ಸೇವಕ ಪೋಸ್ಟು. ಏನೋ ನಾನು ಜನರನ್ನ ಸೇವೆ ಮಾಡುವಂಥ ಒಂದು ಇದು. ಯುವಕರನ್ನ ಏನು ಮಾಡಿಬಿಡ್ತಾರೆ, ಈ ನಮ್ಮ ದೇಶದಲ್ಲಿ ಎಂಟರ್ಟೈನ್ಮೆಂಟು ಕೆಲವೊಂದೆಲ್ಲ ಇದು ಒಂದು ವರ್ಷದಲ್ಲಿ ಒಂದು 3-4 ತಿಂಗಳು IPL ಬ್ಯುಸಿಗೆ ಬಿಡ್ತಾರೆ ಅವ್ರನ್ನ, ಇನ್ನೊಂದು ಮ್ಯಾಚ್ಗಳಲ್ಲಿ ಬ್ಯುಸಿಗೆ ಬಿಡ್ತಾರೆ. ಅವ್ರಿಗೆ ಗಮನ ಕೊಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ಏನು ನಮ್ಮ ಆರ್ಥಿಕತೆ ಏನಾಗ್ತಾ ಇದೆ, ನಮ್ಮ ದೇಶದ ಒಂದು ಏನೇನು ನಡೀತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ದೇಶ ಅನೇಕ ಸಂಸ್ಕೃತಿಗಳಿಂದ ಅನೇಕ ಭಾಷೆಗಳಿಂದ ಕೂಡಿದಂಥ ದೇಶ. ಇಲ್ಲೇನಾಗ್ತಾ ಇದೆ, ಜಾತಿ ಭೇದ, ಆಮೇಲೆ ಏನು ಹೇಳಿ ಈ ಧರ್ಮಗಳ ಮಧ್ಯೆ ತಂದಿಕ್ಕೋದು, ಇದೆಲ್ಲ ಒಂದು ನಡೆಯೋದ್ರಿಂದ ಯುವಕರಲ್ಲಿ ಜಾಸ್ತಿ ನಿರಾಶೆ ಆಗಿಬಿಟ್ಟಿದೆ. ಒಂದು ನಿರೀಕ್ಷೆ ಇಲ್ಲ ನಮ್ಮ ದೇಶ ಏನಪ್ಪ ಮುಂದೆ ಹೆಂಗೆ. ಈಗ ಆ ಧರ್ಮದವ್ರು ನೋಡ್ರೆ ಏನು ಮಾಡಿಬಿಡ್ತಾರೆ, ಈ ಧರ್ಮದವ್ರು ನಮ್ಮನ್ನೇನೋ ಮಾಡಿಬಿಡ್ತಾರೆ ಅನ್ನೋ ಥರ ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ತಾರೆ. ಈಗ ಉದಾಹರಣೆಗೆ ಈಗ ತೇಜಸ್ವಿ ಸೂರ್ಯದವ್ರನ್ನ ಒಂದು 2 years ಬ್ಯಾಕ್ ನೋಡಬೇಕಾಯ್ತು. ಅವ್ರದ್ದು ಒಂದು ಸ್ಟ್ರೈಕ್ ಮಾಡ್ತಾರೆ ಅವರಲ್ಲಿ, ಇಲ್ಲಿ ಸೆಂಟ್ರಲಲ್ಲಿ ಒಂದು ಸ್ಟ್ರೈಕ್ ಮಾಡಿದಾಗ ಒಂದು ಮಾತು ಹೇಳ್ತಾರೆ, ಎದೆಯಲ್ಲಿ 2 ಅಕ್ಷರ ಹೇಳ್ದಿರೋರು ಪಂಚವರಡಿ ಅವ್ರಿಗೆ ಅಂತೇಳ್ಬಿಟ್ಟು ಒಂದು ಜನಾಂಗನ ಆ ಥರ ಹೇಳಿದಾಗ, ಅದು ಒಬ್ಬ MP ಅದು ಒಳ್ಳೆ ಅಡ್ವೊಕೇಟ್ ಅವರು ಒಂದು ಜನಾಂಗನ ಆ ಥರ ಹೇಳಿದಾಗ, ಅದು ನಿಜವಾದ ಒಬ್ಬ ಎಜುಕೇಟೆಡ್ ಪರ್ಸನ್ ಆ ಥರ. ಅವರು ಯುವಕರೇ ನೋಡಿ, ಅವ್ರು ಒಳ್ಳೆ ಬ್ಯಾಕ್ಗ್ರೌಂಡು, ಒಳ್ಳೆ ಶ್ರೀಮಂತರ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಇನ್ನೊಂದು ಜನಾಂಗನ ಹರ್ಟ್ ಮಾಡ್ತಾರೆ. ಒಂದು MP ಆದವರಾಗಲಿ MLA ಆದವರಾಗಲಿ ಎಲ್ಲ ಜನಾಂಗದವ್ರನ್ನ ಜೊತೆಗೆ ಹಾಕ್ಕೊಂಡು ಹೋಗಬೇಕು. ಎಲ್ಲರನ್ನೂ ಸಮವಾಗಿ, ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಿದ್ರೇ ಈ ದೇಶ ಅಭಿವೃದ್ಧಿಗೆ ಸಾಧ್ಯ. ಅವರಲ್ಲಿ ಏನಾದರೂ ಏರುಪೇರಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ತೊಗೊಂಬರಲಿ, ಅದು ಕಾನೂನು ಮುಖಾಂತರ ಇದು ಮಾಡಲಿ. ಬಟ್ ಆದ್ದರಿಂದ ಏನು ಮಾಡಬೇಕಂದ್ರೆ, ನಮ್ಗೆ ಗೊತ್ತಿರೋ ಪ್ರಕಾರ ಯುವಕರಲ್ಲಿ ಇದೇ ಹೋಗ್ತಾ ಇರೋದು. ಯುವಕರು ಮುಂದೆ ಬರಬೇಕಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಬರಬೇಕು. ಒಬ್ಬ ಯುವಕ ಏನಾದರೂ ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಹೆಂಗಾದ್ರೂ ಅಣಗಿಸ್ಬಿಡ್ತಾರೆ, ಅವನ ಬಗ್ಗೆ ಬ್ಯಾಡ್ ಇಂಪ್ರೆಸ್ ಮಾಡಿಬಿಡ್ತಾರೆ, ಅವನೇ ನಿರಾಶೆಯಾಗಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಅದ್ರ ಬಗ್ಗೆ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾದರೂ ಮಾಡ್ತಾರೆ, ಎಷ್ಟು ಒಂದು 50 ಕೋಟಿ ಅಲ್ಲ 100 ಕೋಟಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವನೇನಾದರೂ ಈ ಸಮಾಜನ ಬದಲಾವಣೆ ಮಾಡ್ತಾನಂತ ಏನಾದರೂ ಮುಂದೆ ಬಂದರೆ, ಈ ಕ್ರೇಜಿ ವಾಲ ಸುಮ್ಗೆ ಇವತ್ತು CM ಆಗಿಲ್ಲ ಇಲ್ಲಿ, ಡೆಲ್ಲಿಯಲ್ಲಿ ಬೇರೆ ಯಾವ ಪಕ್ಷಗಳು ಬಂದಿಲ್ಲ ಅಂತ ಹೇಳಿದ್ರೆ ಅಪ್ಪ ಎತ್ಕೊಂಡು ಕಂಬದ ಮೇಲೆ ನಿಂತ್ಕೊಂಡಿದ್ದ, ಈಗ ಎಲೆಕ್ಟ್ರಿಕಲ್ ಕಂಬದ ಮೇಲೆ ಹೋಗಿ ಅಲ್ಲಿಂದ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ಟೈಮಲ್ಲಿ. ಅಷ್ಟೆಲ್ಲ ಮಾಡಿರೋದ್ರಿಂದ ಇವತ್ತು ಕೇಜ್ರಿವಾಲ್ ಸ್ಥಾನ ಅಲ್ಲಿ ಗಟ್ಟಿಯಾಗಿದೆ. ಸೊ ಈ ದೇಶದಲ್ಲಿ ದೇಶದ ಬಗ್ಗೆ ಒಬ್ಬ ಕಾಳಜಿ ಇರೋನು ಮುಂದೆ ಬರಬೇಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಮ್ಯಾಮ್. ಎಸ್ ಸರ್, ನೀವು ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ ಇದೇನು IAS ಪೋಸ್ಟಾ ಅಥವಾ ಬೇರೆ ಪೋಸ್ಟಾ ಹಿಂಗ್ ಕಿತ್ತಾಡ್ತಾರಲ್ಲ ಸೇವಕರು ಅಂತ. ನನ್ನ ಪ್ರಕಾರ ಸೇವಕರು ಅಂದ ತಕ್ಷಣ ನಗು ಬಂತು. ಯಾಕಂದ್ರೆ ಇವರು 1% ಹಾಕಿದ್ರೆ 4% ಹೆಚ್ಚು ಬರುತ್ತಾ ಅನ್ನೋ ಮೈಂಡ್ ಸೆಟ್ ಇಂದ ರಾಜಕೀಯಕ್ಕೆ ಬರ್ತಾರೆ ಹೊರತು ಸೇವೆ ಮಾಡೋದಕ್ಕಂತೂ ಅಲ್ಲ. ಎಸ್ ಅಬ್ದುಲ್ ಸರ್, ಈಗ ಸಚಿವರ ಮಕ್ಕಳು ಎಂಟ್ರಿ ಕೊಡ್ತಾ ಇರೋದ್ರಿಂದ ರಾಜಕೀಯಕ್ಕೆ, ಸೊ ಕಾಂಗ್ರೆಸ್ಸಲ್ಲೇ ಸಾಕಷ್ಟು ಮಂದಿ ಸಚಿವರ ಮಕ್ಕಳೇ ಎಂಟ್ರಿ ಕೊಡ್ತಾ ಇದ್ದಾರೆ, ಬರೋಬ್ಬರಿ 5 ಜನ ಏನೋ. ಸೊ ಇವ್ರಿಗೆ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ ಅಂತ? ಅದಕ್ಕಿಂತ ಮೊದಲು ನಾನು ಮೆಸೇಜ್ ಓದ್ತೀನಿ. ಅದು ತೇಜಸ್ವಿ ಸೂರ್ಯ ಮೊನ್ನೆ ನಾಮಿನೇಷನ್ ಫೈಲ್ ಮಾಡ್ಕೋ ಮೋಸ್ಟ್ಲಿ ನಿಮ್ಗೆ ಬಂದಿರುತ್ತೆ. ಒನ್ ಮೆಸೇಜ್ ಸರ್ಕ್ಯುಲೇಟಿಂಗ್ ಆನ್ ಸ್ಟೂಡೆಂಟ್ ವಾಟ್ಸಪ್ ಗ್ರೂಪ್ ಆಫ್ ಜೈನ್ ಕಾಲೇಜ್ ವಿವಿಪುರಂ. Tomorrow all the members of student council has to assemble near Mayas Hotel, Jayanagar at 9 a.m. Tejasvi Surya's rally. You will be getting T-shirt and don't be late. Underline, you will be getting T-shirt, don't be late. Everyone has to be there. Reporting time and no excuses will be entertained. You will be getting attendance for this. ಸೊ ಹೇಗಿದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕಾಲೇಜ್ ಟೋಟಲ್ ಎಂಟೈರ್ ಸ್ಟೂಡೆಂಟ್ ಕಮ್ಯುನಿಟಿನ ಅವರು ನಿಮಗೆ ಅಟೆಂಡೆನ್ಸ್ ಬೇಕಂದ್ರೆ ರ್ಯಾಲಿಗೆ ನೀವು ಬರಲೇಬೇಕು. ಇಟ್ ಈಸ್ 100% ಮಿಸ್ಯೂಸಿಂಗ್ ಆಫ್ ದಿ ಯೂತ್ಸು. ಅವ್ರನ್ನ ಬೆಳೆಯಕ್ಕೆ ಬಿಡಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾವುದೇ ಇದಕ್ಕೂ ಒಂದು ಹಂತಕ್ಕೆ ಬರಲ್ಲ. ನೀವು ಕೇಳಿದ್ರಲ್ಲ ಯಾಕೆ ಬಿಡಲ್ಲ ಅಂತ, ಈಗ ಮಿಸ್ಕನ್ಸೆಪ್ಷನ್ ಮಾಡ್ಬಿಡ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ನೀನು ಬಂದು ಏನು ಮಾಡ್ತೀಯಾ, ಸೊ ನನ್ನ ಮಕ್ಕಳನ್ನ ಬಿಡ್ತೀನಿ, ನನ್ನ ಮೊಮ್ಮಕ್ಕಳನ್ನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಳೆಸೋದು. ಯಾವುದೇ ಕಾರಣಕ್ಕೂ ನಮ್ಮ ಯೂತ್ಸ್ನ ಅವರು ಬೆಳೆಯಕ್ಕೆ ಬಿಡೋದೇ ಇಲ್ಲ. ನಿಮ್ಮ ಪ್ರಶ್ನೆ ಏನೋ ಕೇಳಿದ್ರೆ ಅದು ಸ್ವಲ್ಪ ಮತ್ತೆ ರಿಪೀಟ್ ಮಾಡಿದ್ರೆ ನಾನು ಹೇಳ್ತೀನಿ. ಅಂದರೆ ಹೊಸಬರಿಗೆ ಮಣೆ ಹಾಕಬೇಕು, ಹೊಸಬರಿಗೆ ಚಾನ್ಸ್ ಕೊಡಬೇಕು ಅಂದರೆ ಅದು ಕೇವಲ ರಾಜಕಾರಣಿ ಮಕ್ಕಳಿಗೆ ಮಾತ್ರನಾ, ಕಾರ್ಯಕರ್ತರಿಗೆ ಅಲ್ವಾ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಕಾಂಗ್ರೆಸ್ನಲ್ಲಿ 5 ಜನಕ್ಕೇನೋ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇದು ಕಾಂಗ್ರೆಸ್ನಲ್ಲಿ ಎಷ್ಟು ಅಡ್ವಾಂಟೇಜ್ ಆಗಬಹುದು, ಎಷ್ಟು ಡಿಸ್ಅಡ್ವಾಂಟೇಜ್ ಆಗಬಹುದು? ಅಡ್ವಾಂಟೇಜ್ ಏನಾಗಲ್ಲ. ಯಾಕಂದ್ರೆ ನೋಡಿ, ಈಗ
ಈ ಕೆಳಮಟ್ಟದಿಂದ ಬೆಳೆದು ಬಂದವರಿಗೆ ಪೊಲಿಟಿಕ್ಸ್ ಬಗ್ಗೆ ತುಂಬ ಇದಿರುತ್ತೆ, ನಾಲೆಜ್ ಇರುತ್ತೆ. ಈಗ ಇವ್ರು ಸಾರ್ ಹೇಳ್ದಂಗೆ ಈಗ ಇವರೆಲ್ಲ ಕ್ರೀಮಿ ಲೇಯರಲ್ಲಿ ಬೆಳೆದವರು, ಯಾರು ರಾಜಕಾರಣಿ ಮಕ್ಕಳೆಲ್ಲ US ಅಲ್ಲಿ ಅಮೇರಿಕ ಅಲ್ಲೆಲ್ಲ ಓದಿ ಬೆಳೆದು ಒಂದು ಕ್ರೀಮಿ ಲೇಯರಲ್ಲಿ ಬೆಳೆದಿರ್ತಾರೆ. ಅವರಿಗೆ ರಾಜಕೀಯ ಬರಲ್ಲ, ಅವ್ರ ತಂದೆ ಇಲ್ಲ ಅವ್ರ ತಾತ ಅವ್ರ ಬೇಸಲ್ಲಿ ಬಂದಿರುತ್ತೆ. ಸೊ ಅದಕ್ಕಿಂತ ಏನು ಬೆನಿಫಿಟ್ಟು ಸಿಗಲ್ಲ, ಬಟ್ ಏನು ಅವರು ಫಿನಾನ್ಷಿಯಲ್ ಸ್ಟೇಟಸ್ ಜಾಸ್ತಿ ಆಗುತ್ತೆ ಹೊರತು ಜನಕ್ಕಾಗಲಿ ದೇಶಕ್ಕಾಗಲಿ ಸೇವೆ ಮಾಡಕ್ಕಂತೂ ಏನು ಬರಲ್ಲ. ಯಾರು ಈಗಿರೋ ಪೊಲಿಟಿಷಿಯನ್ಸ್ ಯಾರು ಸೇವೆ ಮಾಡಕ್ಕೆ ಬರಲ್ಲ. ನೀವು ಉದಾಹರಣೆ ತೊಗೊಳ್ಬೋದು, ಲಾಸ್ಟ್ ಟೈಮು ಅವರು ಏನು ಅವ್ರ ಆಸ್ತಿನ ಘೋಷಣೆ ಮಾಡಿರ್ತಾರೆ, ಅದನ್ನು ಈ ಸಲ ಮಾಡೋದು ಎಷ್ಟು ಪ್ಲಸ್ ಇದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗಿದೆ. ಬಟ್ ಅದನ್ನು ನೋಡಿ ಕೋಟ್ಯಾಂತರ ರೂಪಾಯಿ ಜಾಸ್ತಿ ಆದ್ರೂ ಅದಕ್ಕೊಂದು ರೀಸನು ಹಾಕ್ತಾರೆ, ನಾನು ರಿಯಲ್ ಎಸ್ಟೇಟ್ ಮಾಡಿದೆ, ನನಗೆ ಅಗ್ರಿಕಲ್ಚರ್ ಇದೆ, ಹಾಗೆ ಹೀಗೆ ಅಂತ. ನಾವೇನು ದಡ್ರ ಮೇಡಮ್, ಜನಗಳು ದಡ್ರ. ಸೊ 100% ಇಟ್ ಈಸ್ ಎ ವೈಲೇಷನ್ ಆಫ್ ಯೂತ್ಸ್ ಇನ್ ಪೊಲಿಟಿಕ್ಸ್. ಸೊ ಈಗ ಸಚಿವರ ಮಕ್ಕಳೇ ಮತ್ತೆ ಅಖಾಡದಲ್ಲಿ ಬಂದಿರೋದ್ರಿಂದ ಸೊ ಅವರ ಅಪ್ಪಂದಿರು ತಾತಂದಿರು ಎಷ್ಟು ನುಂಗಿದ್ರೋ, ನಾನು ಲೋಕಲಾಗೆ ಮಾತಾಡ್ತೀನಿ ಪರವಾಗಿಲ್ಲ, ಸೊ ಅದಕ್ಕಿಂತ 2 ಪಟ್ಟು ಇವರು ಬಾಚ್ಕೊಳಕ್ಕೆ ರೆಡಿ ಇರ್ತಾರೆ. ಯಾಕಂದರೆ ನೀವೇ ಹೇಳ್ತಾ ಇದ್ರಿ ಅವರಿಗೆ ಕಷ್ಟ ಅನ್ನೋದು ಗೊತ್ತಿರೋದಿಲ್ಲ, ಸೊ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಿ ಬಾಳಿರ್ತಾರೆ. ಸೊ ಅಂಥವರು ಬಡ ಜನರಿಗೆ ಸಹಾಯ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅದು ಒಪ್ಪೋ ಮಾತಲ್ಲ. ಸೊ ಇದೆಲ್ಲ ಯಾಕೆ ಜನಗಳ ಮನಸ್ಸಿಗೆ ಬರ್ತಾ ಇಲ್ಲ, ಯಾಕೆ ಅದನ್ನು ಆಲೋಚನೆ ಮಾಡ್ತಾ ಇಲ್ಲ ಜನಗಳು ಅಂತ? ಮೇಡಮ್ ಅದೇ ಸರ್ ಹೇಳಿದ್ರು, ಜನಗಳನ್ನ ಆಲೋಚನೆ ಮಾಡಕ್ಕೆ ಬಿಟ್ಟಿಲ್ಲ. ಫಸ್ಟ್ ಪಾಯಿಂಟ್ ಜಾತಿ, ಧರ್ಮ, ಭಾಷೆ ಅಥವಾ ಯಾವುದೋ ಸಿನಿಮಾ ಸ್ಟಾರು, ಸ್ಪೋರ್ಟ್ಸ್ ಮೆನ್ಗಳೇ ಒಂದು ಹೈಲೈಟ್ ಮಾಡಿಬಿಟ್ಟು ಯುವಕರಿಗೆ ಇದೇ ಆದರ್ಶ ಅನ್ನೋ ಥರ ಮಾಡಿಟ್ಟಿದ್ದಾರೆ. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸು ಒಂದು ಕಡೆ ಹೇಳ್ತಾರೆ, ಅನ್ಯಾಯದ ವಿರುದ್ಧ ನೀವು ಮಾತಾಡೋದನ್ನೇ ರಾಜಕೀಯ ಅಂತ ನೀವು ಕರೆಯೋದಾದರೆ ವಿದ್ಯಾರ್ಥಿ ಯುವಕರು ಅದರ ರಾಜಕೀಯ ಮಾಡಬೇಕು. ನೀನು ಬೆಲೆ ಏರಿಕೆ, ಸ್ಕೂಲ್ ಫೀಸ್ ಹೈಕ್ ಆಗೋದು, ಜಾಬ್ ಸಮಸ್ಯೆ ಇರೋದು, ಈ ವಿಷಯನ ಮಾತಾಡಿದ ತಕ್ಷಣ ನೀನು ರಾಜಕೀಯ ಮಾಡ್ತೀಯ ಅಂತ ಮಾತಾಡ್ತಾರೆ. ಆದರೆ ರಿಯಲ್ ರಾಜಕೀಯ ಅದು ಅನ್ಯಾಯನ ಪ್ರತಿಭಟಿಸಿ ನಿಲ್ಲಿಸೋದು, ನಮ್ಮ ಮೂಲಭೂತ ಹಕ್ಕುಗಳನ್ನ ಕೇಳೋವಂಥದ್ದು. ಈಗ ಯಾರು ಮೂಲಭೂತ ಹಕ್ಕುಗಳು ಮತ್ತು ಇಡೀ ವ್ಯವಸ್ಥೆ ಚೆನ್ನಾಗಿರಬೇಕು, ಜನಸಾಮಾನ್ಯರಿಗೂ ಕೂಡ ಬೇಸಿಕ್ ನೀಡ್ಸ್ ಸಿಗಬೇಕು ಅಂತಂದೇಳಿ ಫೈಟ್ ಮಾಡ್ತಾ ಇದ್ದಾರೆ ಬೀದಿಲಿ ನಿಂತ್ಕೊಂಡು, ಅದು ನಿಜವಾದ ರಾಜಕೀಯ. ಅಂಥ ರಾಜಕೀಯ ಮುನ್ನೆಲೆಗೆ ಬರಬೇಕು. ಅದನ್ನು ಪಕ್ಕಕ್ಕಿಟ್ಟು ಇವತ್ತು ನೀವು ಹೇಳ್ದಂಗೆ ರಾಜಕಾರಣಿಗಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಇವ್ರನ್ನ ಅಧಿಕಾರದ ನಿಟ್ಟಲ್ಲಿ ಎಲ್ಲ ಪ್ಲಾನ್ಗಳು ನಡೆದಿದೆ. ಅದು ಸುಸೂತ್ರ ನಡ್ಕೊಂಡು ಹೋಗ್ತಿದೆ. ಮೀಡಿಯಾ ಇವನ್ನು ಯಾರಿಗೆ ಎಲ್ಲ ಮೀಡಿಯಾ ಅಂತಲ್ಲ, ಕೆಲವು ಯಾರೆಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೌಸಸ್ ಕಂಟ್ರೋಲಲ್ಲಿ ಇದ್ದಾವೆ, ಈಗ ಅವರು ಕೂಡ ಅವ್ರನ್ನೇ ಹೈಲೈಟ್ ಮಾಡ್ತಾ 2 ಆಪ್ಷನ್ ಕೊಡೋದು. ಇವತ್ತು ನಾನು ಸುಮಾರು ಮೆಸೇಜ್ಗಳು ನೋಡ್ತೀನಿ ವಾಟ್ಸಪ್ಗಳಲ್ಲಿ ಬೇರೆ ಬೇರೆ ಕಡೆ, ಕಾಂಗ್ರೆಸ್ ಗೆಲ್ಲುತ್ತಾ BJP ಗೆಲ್ಸುತ್ತಾ, ವೋಟ್ ಮಾಡಿ ಅಂತಾರೆ. ಈ 3ನೇ ಆಪ್ಷನ್ ಇಲ್ಲ ಅಲ್ಲಿ ಹುಡುಗರಿಗೆ. ಅಥವಾ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಈ MP ಗೆಲ್ತಾನೆ, ಈ MP ಗೆಲ್ತಾನೆ, ವೋಟ್ ಮಾಡಿ ಅಂತಾರೆ. ಈಗ ಜನಕ್ಕೆ 3ನೇ ಆಪ್ಷನ್ನೇ ಕೊಟ್ಟಿಲ್ಲ ಅವರು. ಈಗ ಇರಬೇಕಾದ್ರೆ 2ರಲ್ಲಿ ಒಂದು ಸೆಲೆಕ್ಟ್ ಮಾಡಲೇಬೇಕು. ನಿಜ. ಹಾಗಾಗಿ ಜನ ಏನು ಬಯಸಿದ್ದಾರೆ ಅದಕ್ಕೆ ಆಪ್ಷನ್ ಇಲ್ಲ ಸೊಸೈಟಿನಲ್ಲಿ. ಇವತ್ತು ಜನ ಏನು ಆಗಬೇಕು ಅಂತ ಹೇಳಿದರೆ ಅದನ್ನ ಕೇಳೋದೇ ಇಲ್ಲ. ಅವ್ರಿಗೇನು ಬೇಕೋ ಅದನ್ನ ಫಾರ್ಮ್ ಮಾಡಿಬಿಟ್ಟು ಜನಗಳ ತಲೆಯಲ್ಲಿ ತುಂಬ್ತಾರೆ, ಅವರ ಅದು ಕೊರತೆ ಮೇಡಮ್. ಹಾಗಾಗಿ ನಾವು ಹೇಳೋದು ಯುವಕರು ಇದನ್ನು ಮನಗಾಣಬೇಕು. ಯುವಕರು ಅವರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ದಂಗೆ ನಿಜವಾದ ರಾಜಕೀಯ ಮಾಡಬೇಕು, ಅವರ ಸಮಸ್ಯೆಗಳಿಂದ ನಿಂತ್ಕೋಬೇಕು. ಇವತ್ತು ಪರ್ಮನೆಂಟ್ ನೇಚರ್ ಜಾಬ್ ಅನ್ನೋದು ಸೊಸೈಟಿನಲ್ಲಿ ಇಲ್ಲ. ಇವತ್ತು ಸ್ವಲ್ಪ ವರ್ಷಗಳು ಹೋದರೆ ಮೋಸ್ಟ್ಲಿ ಇದು ಸತ್ಯ ಆಗುತ್ತೆ ಅಂತ ನನ್ನ ಫೀಲಿಂಗು. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕಾಗತ್ತೆ, ಪರ್ಮನೆಂಟ್ ನೇಚರ್ ಜಾಬ್ ಇತ್ತಂತೆ ಒಂದು ಕಾಲದಲ್ಲಿ, ಅದಕ್ಕೆ ಜೀವನ ಭದ್ರತೆ ಇತ್ತಂತೆ ಅಂತ ಓದಬೇಕಾಗತ್ತೆ ಜನಸಮುದಾಯ, ಮುಂದೆ ಬರುವಂಥ ಪೀಳಿಗೆ. ಎಲ್ಲಿ ನೋಡಿದ್ರು ಕಾಂಟ್ರಾಕ್ಟ್ ಬೇಸು, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಈಗ ಹುಡುಗರು ಇದನ್ನು ಇದು ರಾಜಕೀಯ, ಇದನ್ನು ಮಾತಾಡ್ಬೇಕು ಹುಡುಗರು. ಎಜುಕೇಷನ್ನ ಫಂಡಮೆಂಟಲ್ ರೈಟ್ ಅಂತ ಟೀಚ್ ಮಾಡ್ತಾರೆ, ಅದನ್ನೇ ಬರಿತಾ ಇದ್ದಾರೆ ಹುಡುಗರು, ಅದನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಇದನ್ನು ಮಾತಾಡಬೇಕು, ಅದು ರಾಜಕೀಯ. ಭಗತ್ ಸಿಂಗ್, ನೇತಾಜಿ, ಆಜಾದ್, ವಿವೇಕಾನಂದರು ಇಂಥ ಮಹಾನ್ ವ್ಯಕ್ತಿಗಳು ಇಡೀ ಪ್ರಪಂಚದಾದ್ಯಂತ ಆ ಮೂಲಭೂತ ಹಕ್ಕುಗಳನ್ನ ಜನಗಳು ತಂದುಕೊಡೋದಕ್ಕೆ ಜೀವ ಕೊಟ್ಟಿದ್ದಾರೆ. ಇವತ್ತು ಅದ್ರ ಮಹತ್ವನೇ ಅರಿವಿಲ್ದಂಗೆ ಬೆಳೆಸ್ತಾ ಇದೇ ಸತ್ಯ, ಕೊಂಡ್ಕೋಬೇಕು, ಕೊಂಡ್ಕೊಬಿಟ್ರೆ ದುಡ್ಡು ಕೊಟ್ಟರೆ ಎಜುಕೇಷನ್ ಸಿಗೋದು ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈಗ ಅದಕ್ಕೆ ವಿರುದ್ಧವಾಗಿ ನಾವು AIDY ಯುವಜನ ಸಂಘಟನೆಯಿಂದ, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆಲ್ಮೋಸ್ಟಿಂದ ಈ ವಿಚಾರಗಳನ್ನ ಹುಟ್ಟಾಕಕ್ಕೆ ಟ್ರೈ ಮಾಡ್ತೀವಿ ಯುವಕರ ಮಧ್ಯದಲ್ಲಿ. ನಿಜವಾಗ್ಲೂ ಜಾಬ್ ಕೇಳಬೇಕು ನೀವು. ಇವತ್ತು ಪರ್ಮನೆಂಟ್ ನೇಚರ್ ಜಾಬ್ ಯಾಕೆ ಕೊಡಲ್ಲ? ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನು? ಇವತ್ತು ಸರ್ಕಾರಿ ಇಲಾಖೆಗಳಲ್ಲೇ ಎಲ್ಲ ಕಡೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬ್ತಿದ್ದಾರೆ ಅವರೇನೆ. ಹಂಗೆ ಮಾಡ್ತಾನೆ. ಇನ್ನೊಂದು ಕಡೆ ನಾವು ಎಲ್ರಿಗೂ ಜಾಬ್ ಕೊಡ್ತೀವಿ ಅಂತ ಇವತ್ತು ಕಾಂಗ್ರೆಸ್ ಮಾಡಿದ್ದಾರೆ, ನಾಳೆ BJP ಬಂದರೆ ಅವರು ಅದನ್ನೇ ಮಾಡೋದು. ಎಲ್ಲ ಕಡೆ ಉದ್ಯೋಗ ಮೇಳ ಅಂತ ಮಾಡೋದು. ಉದ್ಯೋಗ ಮೇಳ ಅಂತ ಮಾಡಿಬಿಟ್ಟು ಅದು ಒಂದಷ್ಟು ಹುಡುಗರು ಹೊಗಳ್ತಾ ಹೋಗ್ತಾರೆ ಅದ್ರ ಬಗ್ಗೆ.
ಆಮೇಲೆ ಜಿಲ್ಲೆ ಮಟ್ಟದಲ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು ಜಿಲ್ಲಾ ಮಟ್ಟದಲ್ಲೂ ಮಾಡ್ತೀವಿ ಅಂತ. ಇದು ಮಾಡೋದ್ರ ಮುಖಾಂತರ ಹೊಗಳಿಕೆ ತಗೊಳ್ಳೋ ಜೊತೆಗೆ ಅಲ್ಲಿ ಪರ್ಮನೆಂಟ್ ನೇಚರ್ ಅಬಲಿಷ್ ಆಗುತ್ತಲ್ಲ, ಅದು ಮರೆಸ್ತಾರೆ. ಈಗ 3 ಲಕ್ಷ ಜಾಬ್ ವೇಕೆನ್ಸಿ ಇದೆ ಅಂತ ಗೌರ್ಮೆಂಟ್ ಹೇಳುತ್ತೆ. ಈಗ ಇದ್ರ ಬಗ್ಗೆ ಮಾತೇ ಒಂದು ಸೊಲ್ಲಿಲ್ಲ ಎಲ್ಲೂ. 3 ಲಕ್ಷ ಜಾಬ್ ವೇಕೆನ್ಸಿ ಇದೆ, ಅದನ್ನೇನು ಮಾಡ್ತೀವಿ ಅನ್ನೋದು ಮಾತಾಡಲ್ಲ. ಉದ್ಯೋಗ ಮಾಡೇ ಕಾಂಟ್ರಾಕ್ಟ್ ಬೇಸ್ ಜಾಬ್ ಕೊಡ್ತೀನಿ ಅಂತ ಮೇಲೆ ಮಾತಾಡ್ತಾನೆ ಇದ್ದಾರೆ. ಆ ಪರ್ಮನೆಂಟ್ ಜಾಬ್ ಏನು ಮಾಡ್ತೀರಾ ನೀವು? ಎಲ್ಲ ಇಲಾಖೆಗಳಲ್ಲಿ 60, 70, 80% ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬಿದ್ದಾರೆ. ಅವ್ರ ಕತೆ ಏನು? ಹೌದು. ಇವತ್ತು ಟೀಚರ್ಸ್ ಪೋಸ್ಟು ಸುಮಾರು 68,000 ಹತ್ತತ್ರ ಪೋಸ್ಟ್ ಖಾಲಿ ಇರೋದು. ಅವ್ರು ಹೇಳ್ತಿರೋ ಲೆಕ್ಕದ ಪ್ರಕಾರನೇ ಇನ್ನೂ ಜಾಸ್ತಿ ಇರೋಕ್ಕೆ ಸಾಧ್ಯತೆಗಳಿದೆ. ಈಗ ಅಲ್ಲೆಲ್ಲ ಗೆಸ್ಟ್ ಲೆಕ್ಚರರ್ಸ್ ಯಾಕೆ ಬರ್ತಾರೆ? ಗೆಸ್ಟ್ ಟೀಚರ್ಸ್ ಯಾಕೆ ಬರ್ತಾರೆ? ಫಿಲಪ್ ಮಾಡ್ಕೊಂಡ್ರೆ. ಹಾಗಾಗಿ ಇವ್ರು ನೈಜ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಬಿಟ್ಟು ಮೇಲೆ ಮಾತಾಡ್ತಾ ಜನಗಳ ಅವ್ರ ಪರ ಒಪಿನಿಯನ್ ಸೃಷ್ಟಿಯಾಗೋ ಥರದ್ದು ಮಾತುಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿ ಯುವಕರಿಗೆ ನಾವು AIDY ಯುವಜನ ಸಂಘಟನೆಯಿಂದ ಕರೆ ಕೊಡೋದೇನೆಂದರೆ, ನೈಜ ಪೊಲಿಟಿಕ್ಸ್ ಮಾತಾಡಬೇಕು. ಅದು ನನ್ನ ಸಮಸ್ಯೆಗಳದ ಸಮಸ್ಯೆಗಳದ ಮಾತಾಡೋ ಥರ ಆಗಬೇಕು. ಅದು ನಿಜವಾದ ಪಾಲಿಟಿಕ್ಸ್ ಅಂತ ನಾವು ಕರೆ ಕೊಡ್ತೀವಿ ಮೇಡಮ್. ಎಸ್ ವಿನಯ್ ಸರ್, ನೀವು ಆಗಲೇ ಬ್ರೇಕ್ ಟೈಮಲ್ಲಿ ಭಗತ್ ಸಿಂಗ್ ಬಗ್ಗೆ ಒಂದೊಳ್ಳೆ ಸ್ಟೋರಿ ಹೇಳ್ತಾ ಇದ್ರಿ. ದಯವಿಟ್ಟು ಅದು ನಮ್ಮ ವೀಕ್ಷಕರಿಗೂ ಹೇಳಿ. ಅಂತಹ ಹೋರಾಟಗಾರರನ್ನ ನಾವು ಮುಂದೆ ನೋಡ್ತೀವೋ ಇಲ್ಲೋ ಅದಂತೂ ಕನಸು ಅಂತಲೇ ಹೇಳಬಹುದು. ನಾನು ನೆಕ್ಸ್ಟ್ ಪ್ರಶ್ನೆ ಮಾತಾಡಿಸ್ತೀನಿ, ಕೇಳ್ತೀನಿ. ಅದೇ ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ಸಿಡೆಂಟು. ಭಗತ್ ಸಿಂಗ್ಗೆ ನೇಣಿಗೆ ಹಾಕೋದಕ್ಕೆ ಕೆಲವೇ ದಿನಗಳ ಮುಂಚೆ ಸಹ ಕ್ರಾಂತಿಕಾರಿಗಳು ಜೈಲಿಂದ ಹೊರಗಿದ್ದವರು ಅವ್ರನ್ನ ಬಿಡಿಸೋದಕ್ಕೆ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಜೈಲಿಂದ ನಿಮ್ಮನ್ನ ಎಸ್ಕೇಪ್ ಮಾಡ್ಕೊಂಡು ನಾವು ಕರ್ಕೊಂಡು ಬಂದ್ಬಿಡ್ತೀವಿ, ನೀವು ಆಚೆ ಕಡೆ ಇದ್ದು ಮಾಡೋ ಕೆಲಸ ಇನ್ನಷ್ಟಿದೆ ಅಂತ ಅವ್ರಿಗೆ ಪತ್ರ ಬರುತ್ತೆ. ಭಗತ್ ಸಿಂಗ್ ಅದನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿ ಅವ್ರು ಕೊಡೋ ಕಾರಣ ಅಂದರೆ, ನಮ್ಮ ಯುವಕರಿಗೆ ಇವತ್ತು ಜೀವನ ನಡೆಸೋದು ಗೊತ್ತಿದೆ, ಹೆಂಗೊಂದು ಕೆಲಸ ಗಿಟ್ಟಿಸ್ಕೋತಾರೆ, ಹೆಂಗೊಂದು ಜೀವನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಪಾಯಿಂಟ್ ಅಂದ್ರೆ, ಬ್ರಿಟಿಷರ್ ವಿರುದ್ಧ ಹೋರಾಡ್ತಾ ನಗ್ನಗ್ತ ಗಲಗಂಬಕ್ಕೆ ಏರೋದು ಹೇಗೆ, ಅದನ್ನ ತೋರಿಸ್ಬೇಕಾಗಿದೆ. ಸೊ ನಾನು ಇಲ್ಲಿದ್ದು ಮಾಡೋ ಕೆಲಸ ದುಡಿದು ಇನ್ನ ಆಚೆ ಬಂದು ಮಾಡೋದಕ್ಕಿಂತ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿ ಗಲ್ಗೆ ಇರ್ತಾರೆ. ಸೊ ಇದು ನಮ್ಗೆ ಆದರ್ಶ ಸಿಗ್ಬೇಕಾಗಿರೋದು ಇವತ್ತು. ನಿಜ ಖಂಡಿತ. ಎಸ್, ನೋಡೋಣ ಮುಂದೆ ಅಟ್ಲೀಸ್ಟ್ ಒಬ್ಬ ಬಂದರೂ ಕೂಡ ನಾವು ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ದೇಶದ ಬದಲಾವಣೆಗೆ ಒಬ್ಬರು ಮುಂದೆ ಬಂದರೂ ಕೂಡ ಅದೆಷ್ಟೋ ಬದಲಾವಣೆ ಆಗುತ್ತೆ. ಅದಕ್ಕೆ ಸಂಘಟಿತ ಹೋರಾಟ ಇಂಪಾರ್ಟೆಂಟ್ ಮೇಡಮ್. ಯುವಕರು ಸಂಘಟಿತರಾಗಬೇಕಾಗಿದೆ ಅನ್ಯಾಯದ ವಿರುದ್ಧ. ಆ ಸಂಘಟಿತ ಹೋರಾಟಗಳು ಬೆಳೆದಾಗ ಬದಲಾವಣೆ ಬರೋದಕ್ಕೆ ಸಾಧ್ಯ. ನಿಜ. ಎಸ್, ಮತ್ತೊಂದು ಕಡೆ ರಾಜು ಸರ್, ನಾವಾಗಲೇ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ನಮ್ಮ ರಾಜಕೀಯ ಎಷ್ಟೊಂದು ಶೇಮ್ಲೆಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಹಿಂದೆ CM ಆಗಿದ್ದವರು, ಮಾಜಿ CM ಆಗಿದ್ದವರು ವಿಧಾನಸಭೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು BJPಗೆ ಬಾಯ್ ಹೇಳಿ ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ನಲ್ಲಿ ಸೋತಿದ್ದಕ್ಕೆ ಮತ್ತೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಮತ್ತೆ BJPಗೆ ಹೋಗ್ತಾರೆ. ಸೊ ಒಬ್ಬ ಹಿರಿಯ CM ಈ ರೀತಿ ಮಾಡ್ತಾರೆ ಅಂದರೆ ಈಗಿನ ಯುವ ಜನತೆಗೆ ಏನು ಅವರು ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂತ. ಅಂಡ್ ಕಾರ್ಯಕರ್ತರು ಇದನ್ನೆಲ್ಲ ಗಮನಿಸ್ತಾ ಇಲ್ವಾ? ಸೊ ಅವರು BJP ತೊರೆದು ಕಾಂಗ್ರೆಸ್ ಬಂದರೆ ಅವ್ರ ಹಿಂದೆ ಬರ್ತಾರೆ. ಓಕೆ, ಕಾಂಗ್ರೆಸ್ನಲ್ಲಿ ಇದ್ಬಿಟ್ಟು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಸೋತ್ರೆ ಕಾಂಗ್ರೆಸ್ ಬಿಟ್ಟು BJPಗೆ ಹೋದರೆ ಅವ್ರ ಹಿಂದೆ ಹೋಗ್ತಾರೆ. ಬರೀ ಬಾಲದ ಥರ ಅವ್ರ ಹಿಂದೆ ಇವ್ರ ಹಿಂದೆ ಓಡಾಡೋದೇ ಕಾರ್ಯಕರ್ತರ ಕೆಲಸ ಆಗೋಗಿದೆಯಾ? ಹೌದು, ದುಡ್ಡಿಲ್ಲ, ಅವರು ಬಡವರು. ಸೊ ಅದೊಂದೇ ರೀಸನ್ ಇಟ್ಕೊಂಡು ಯಾರು ಮುಂದೆ ಬರ್ತಾ ಇಲ್ವಾ ಅಂತ. ನೀವು ಹೇಳಿ ಸತ್ಯವಾದ ಮಾತು ಮೇಡಮ್. ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡೋದು ಸಮಾಜ ಆದರೆ ಟಿವಿಯಿಂದ ಹಿಡಿದು ಮೊಬೈಲಿಂದ ಹಿಡಿದು ಇವತ್ತು ಯುರೋಪ್ ಕಂಟ್ರಿಗಳಲ್ಲಿ, ಅಮೇರಿಕಾದಂಥ ದೇಶಗಳಲ್ಲಿ ಮೊಬೈಲ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಏನಾದರೂ ಕೆಲವೊಂದೆಲ್ಲ ಸಮಾಜಕ್ಕೆ ಧಕ್ಕೆ ಆಗುವಂಥ ಕೆಲವೊಂದು ಇದು ಬಂದಾಗ ಕಂಪ್ನಿ CEO ಫೇಸ್ಬುಕ್ ಓನರ್ನ ಕುಡಿಸ್ಬಿಟ್ಟಲ್ಲಿ ಕೋರ್ಟಲ್ಲಿ ಕುಡಿಸ್ಕೊಂಡು ಪ್ರಶ್ನೆ ಮಾಡ್ತಾರೆ, ನೀನು ಇದು ಹೆಂಗೆ ಮಾಡ್ತೀನಿ ಟಿಕ್ಟಾಕ್ ಅವರನ್ನೆಲ್ಲ ಯಾವುದೇ ಆ್ಯಪ್ ಅವ್ರು ಹಾಕಲಿ. ನಮ್ಮ ದೇಶದಲ್ಲಿ ಆ ಥರ ಒಂದು ಕೇಳೋರು ಮಾಡೋರು ಏನಿಲ್ಲ, ಅದಷ್ಟು ಓಡ್ತಾ ಇರ್ತದೆ. ಇನ್ನೊಂದು ಕೆಲವೊಂದು ಮಾಧ್ಯಮಗಳು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಧರ್ಮದ ಬಗ್ಗೆನೇ ಒಂದು ನ್ಯೂಸ್ ಆಗಿಬಿಟ್ಟಿದೆ. ಅಲ್ಲೇನಾಗುತ್ತೆ, ಯುವಕರಲ್ಲಿ ಒಂದು ಪಾಸಿಟಿವ್ನೆಸ್ ಹೋಗ್ಬಿಡ್ತದೆ. ಇನ್ನೊಂದು ಧರ್ಮದವ್ರನ್ನ ನೋಡಿದ್ರೆ ಏನು ಹೇಳಿ ಒಂದು ಆಗದೆ ಇರೋದು. ಈ ದೇಶ ಬೆಳಿಬೇಕಂದ್ರೆ ಒಗ್ಗಟ್ಟಾಗೆ ಹೋಗ್ಬೇಕಾಗುತ್ತೆ, ಒಗ್ಗಟ್ಟಾಗೆ ಕಟ್ಟಬೇಕಾಗುತ್ತೆ. ಈ ದೇಶ ಒಬ್ಬರೊಬ್ಬರನ್ನ ಮನಸ್ತಾಪಗಳು ಜನರ ಮಧ್ಯೆ ಬಿರ್ಕನ್ ತಗೋದಾದ್ರೆ ಅದು ತುಂಬ ಕಷ್ಟ ಇದೆ. ಅಲ್ಲಿ ಏನಾಗುತ್ತೆ, ಧರ್ಮಗಳ ಮಧ್ಯೆ ಈಗ ನೋಡಿ, ಲಂಡನಲ್ಲಿ ಸ್ಪೀಕರ್ ಕಾರ್ನರ್ ಅಂತ ಒಂದು ಸಪ್ರೇಟಾಗಿ ಒಂದು ಗಾರ್ಡನ್ ಇಕ್ಕಿರ್ತಾರೆ. ಅಲ್ಲಿ ಅವರು ಜನ ಅಲ್ಲಿ ವಾದ ವಿವಾದಗಳು ಮಾಡ್ತಾ ಇರ್ತಾರೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ. ನನ್ನ ಧರ್ಮ ನಂದು ಇದು ಹೇಳ್ತದೆ, ನಿನ್ನ ಧರ್ಮ ಇದು ಹೇಳ್ತದೆ, ಅವ್ರನ್ನ ಕ್ಲಾರಿಫಿಕೇಶನ್ ಕೊಟ್ಕೊಂತಾರೆ. ಇಲ್ಲೇನಾಗ್ತದೆ, ಮಾಧ್ಯಮದವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಜಾಸ್ತಿ ಪ್ರಚಾರ ಮಾಡೋದು. ಆಮೇಲೆ ಅದು ಅಲ್ಲದೆ ಯುವಕರಲ್ಲಿ ಏನು ಮಾಡ್ತಾರೆ ಅಂದರೆ, ಯುವಕರನ್ನ ಈ ಪಕ್ಷದಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ಬೇಕಾಗಿರೋದೇನೋ ಬಟ್ಟೆ, ಊಟ, ಯಾವುದಾದ್ರೂ ಒಂದು ಇನ್ಫ್ಲೂಯೆನ್ಸು, ಎಲ್ಲಾದ್ರೂ ಒಂದು ಕೆಲಸ ಇಷ್ಟು ಮಾಡಿಕೊಟ್ಬಿಟ್ಟು ಅವ್ರನ್ನ ತಣ್ಣಗೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಬಿಟ್ಟರೆ ಈ ರಾಜಕೀಯ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ಅಂದರೆ, ತಮ್ಮ ಒಂದು ಆಸ್ತಿನ ಕಾಪಾಡ್ಕೊಳಕ್ಕೋಸ್ಕರ ತಮ್ಮ ಒಂದು ಈಗ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತಾರೆ. ಮೇಡಮ್, ಒಬ್ಬ MLA ಆದರೆ ಒಂದು ಪರಿಪೂರ್ಣವಾದ ಒಂದು ಕ್ಷೇತ್ರನ ಒಂದು ಕಂಟ್ರೋಲ್ ಇರ್ತದೆ, ಪೊಲಿಟಿಷಿಯನಿಂದ ಹಿಡಿದು
ಪ್ರತಿಯೊಂದು ಅವ್ರ ಕಂಟ್ರೋಲ್ ಇರ್ತದೆ. ಹೌದು. ಸೊ ಅವ್ರಿಗೆ ಈಗ ತಿಂಗಳು ಈಗ ನೋಡಿ ಇಷ್ಟಿಷ್ಟು ಬಂದ್ಬಿಡ್ಬೇಕು ಅವ್ರಿಗೆ. ಈಗ ಇದೆಲ್ಲ ಕತ್ಲಲ್ಲಿ ನಡೆಯೋದು ಜನರಿಗೆ ಗೊತ್ತು, ಬಟ್ ಯಾರು ಪ್ರಶ್ನೆ ಮಾಡೋಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ನಾನೊಬ್ಬ ಹೆಂಗೆ ಪ್ರಶ್ನೆ ಮಾಡಲಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ರಾಜಕೀಯ ದುಡ್ಡಿರೋರೇ ಎಂತೆಂಥೋ ಒಳ್ಳೊಳ್ಳೆ ಮಾತುಗಳಾಡಿದವ್ರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಹೊಡೆದಿರ್ತಾರೆ ರಾತ್ರಿಯಲ್ಲಿ. ದುಡ್ಡಿನ ಆಸೆನೇ ಅಲ್ಲ ಮೇಡಮ್. ಈಗ ಸುಮ್ಮನೆ ಅಲ್ಲಿ ಪಕ್ಷಕ್ಕೆ ಹೋಗ್ತಾರೆ ಅಂದರೆ ಇವತ್ತೊಂದು ಮಿನಿಸ್ಟ್ರ್ ಪೋಸ್ಟಿಗೆ ಜಗಳ ಆಡ್ತಾರೆ. ನನಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿಲ್ಲ, ನಾನು ಇದು ಮಾಡ್ತೀನಿ, ಬಿಟ್ಟೋಗ್ತೀನಿ, ಬೇರೆ ಪಕ್ಷಕ್ಕೆ ಹೋಗ್ತೀನಿ, ಪಕ್ಷ ಬೀಳಿಸ್ತೀನಿ ಅಂತ ಹಿಂದೆ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾಕಂದ್ರೆ ಆ ಮಿನಿಸ್ಟ್ರ್ ಪೋಸ್ಟಲ್ಲಿ ತುಂಬ ಫಂಡ್ಗಳು ರಿಲೀಸ್ ಆಗುತ್ತೆ. ಸೊ ಈ ರೀತಿ ಎಲ್ಲ ನಮ್ಮ ದೇಶದಲ್ಲಿ ಈ ಥರ ನಡೀತಾ ಇರೋದ್ರಿಂದ ಯುವಕರಲ್ಲಿ ಒಂದು ನಿಜ ಹೇಳ್ಬೇಕಂದ್ರೆ, ಸತ್ಯ ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಷನಲ್ಲಿ ಯಾವುದೋ ಒಂದು ನಿರೀಕ್ಷೆ ಇಲ್ಲ ಈ ದೇಶದಲ್ಲಿ. ಎಲ್ಲರಲ್ಲಿ ಏನಾಗ್ಬಿಟ್ಟಿದೆ, ಏನಾಗ್ತದೆ ಮುಂದೆ, ಹೆಂಗೆ ನಾವು ಮುಂದುವರಿಯೋದು, ಈ ರೀತಿ ಬದಲಾವಣೆ ತರಬೇಕಂತ ಹೇಳಿದ್ರೆ ನಿಜ ಹೇಳ್ಬೇಕಂದ್ರೆ ಯುವಕರೆಲ್ಲ ಒಂದು ಒಳ್ಳೆ ಮೈಂಡ್ ಸೆಟ್ ತೊಗೊಂಡು ಕೆಲವೊಂದೆಲ್ಲ ಕೆಲ್ಸಕ್ಕೆ ಬರೋದನ್ನೆಲ್ಲ ಆಚೆ ಕಡೆ ಇಕ್ಕಿ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಆದ್ದರಿಂದ ಬದಲಾವಣೆ ಪಕ್ಷದ ಯಾವುದೇ ಈಗಿರೋ ಪಕ್ಷಗಳು ಅಷ್ಟೇ ಮೇಡಮ್, ಏನು ಸರಿ ಇಲ್ಲ ಅವು. ಈಗ ನೋಡಿ, ಈಗ JDS ಅವ್ರದ್ದೇ ಸಿದ್ಧಾಂತ ಇದೆ, BJPಗೆ ಅವ್ರದ್ದೇ ಸಿದ್ಧಾಂತ ಇದೆ, ಕಾಂಗ್ರೆಸ್ಗೆ ಅವ್ರದ್ದೇ ಸಿದ್ಧಾಂತ ಇದೆ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವ್ರದ್ದು ಪಕ್ಷ ಹೋಗ್ತಾ ಇದೆ ಅಂದ ತಕ್ಷಣ ಅವ್ರ ಜೊತೆ ಒಂದಾಗ್ಬಿಟ್ಟಿದ್ದಾರೆ BJP JDS. ಆ ರೀತಿ ಆ ಥರ ಬೇಡ. ನಾವು ಸೋತ್ರು ಗೆದ್ರು ನಮ್ಮ ಸಿದ್ಧಾಂತ ನಾವು ಬಿಟ್ಕೊಡಲ್ಲ. ನಾವು ಈ ಪಕ್ಷ ನಾಶ ಆದರೂ ಪರವಾಗಿಲ್ಲ, ನಾವು ಈ ಜನರಿಗೆ ಸೇವೆ ಇದೇ ಥರನೇ ಮಾಡೋದು, ನಾವು ಕಾಂಪ್ರಮೈಸ್ ಆಗಲ್ಲ ಅದ್ರ ಜೊತೆ ಅನ್ನೋದು ಅವ್ರ ಸಿದ್ಧಾಂತ ಇರೋದಾದರೆ ಇವತ್ತೆಲ್ಲ ನಾಳೆ ಪಕ್ಷ ಯಾವತ್ತಿದ್ರು ಗೆಲ್ಲುತ್ತೆ ದೇಶದಲ್ಲಿ. ಸೊ ಆದ್ರಿಂದ ಏನಾಗ್ಬಿಟ್ಟಿದೆ, ಎಲ್ಲನೂ ಅವ್ರ ಪಕ್ಷನ ಕಟ್ಕೊಬೇಕು, ಅವ್ರ ಮಕ್ಕಳನ್ನ ಬೆಳೆಸ್ಬೇಕು, ಅವರು 100 ಎಕರೆ 1000 ಎಕರೆ ಅಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೊಬೇಕು. ಇವತ್ತು ಉದಾಹರಣೆಗೆ ನಾನು ಒಬ್ಬ ಪ್ರಭಾವಿ ರಾಜಕಾರಣಿ ಹೆಸರು ಹೇಳ್ಬೇಕಂತ ಹೇಳಿದ್ರೆ DK ಶಿವಕುಮಾರ್ ಸಾಹೇಬ್ರು. ಅವ್ರು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಾನೇ ಅವ್ರ ಬಗ್ಗೆ ಅವರೇ ಅಂತಲ್ಲ ಎಲ್ಲರೂ ಅದೇ ಇರೋದು ಎಕ್ಸಾಂಪಲ್ ಹೇಳ್ತಾರೆ. ಅವ್ರು ಬಂದಾಗ ಒಂದು ಕಾಮನ್ NSC ಸ್ಟೂಡೆಂಟಿಂದ ಬಂದವರು, ಬಟ್ ಇವತ್ತು 1000 ಕೋಟಿಗಿದ್ದಾರೆ. ಸೊ ಹೆಂಗಾಯ್ತು ಇದೆಲ್ಲ? ಸೊ ಏನಾಗುತ್ತೆ, ಯುವಕರಲ್ಲಿ ಅದು ಆಸೆ ಬರ್ತದೆ, ನಾನು ಒಬ್ಬ ಪೊಲಿಟಿಕಲ್ ಆಗಿಬಿಟ್ರೆ ಇಷ್ಟು ದುಡ್ಡು ಮಾಡ್ಬೋದು, ಹಂಗೆ ಮಾಡ್ಬೋದು, ಹಿಂಗೆ ಬರ್ಬೋದು. ಅವ್ರದ್ದು ಅದೇ ಬ್ರೈನು. ಎಲ್ಲರೂ ರಾಜಕೀಯಕ್ಕೆ ಬರೋಕ್ಕೆ ಏನಾಗ್ಬಿಡ್ತದೆ, ದುಡ್ಡು ಮಾಡೋಕ್ಕೋಸ್ಕರನೇ ಬರಬೇಕು ಅನ್ನೋದು ಬ್ರೈನ್ ಬರ್ತದೆ. ಯಾರಿಗೂ ಜನಸಾಮಾನ್ಯರು ಜನ ಹೆಂಗೆ ಸಾಯ್ತಾ ಇದ್ದಾರೆ, ಜನರ ಸಮಸ್ಯೆ ಏನು, ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡಬೇಕು, ಅವ್ರ ಬದುಕಿಗೆ ಏನು ದಾರಿ ಕೊಡಬೇಕು, ಬೆಂಗಳೂರಲ್ಲಿ ಟ್ರಾಫಿಕ್ ಏನು, ಈ ಮಕ್ಕಳು ಫೀಸ್ ಏನು, ಈ ಮಕ್ಕಳು ಮುಂದಿನ ಭವಿಷ್ಯ ಏನು, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರೂ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಆದ್ದರಿಂದ ಕೆಲವೊಂದೆಲ್ಲ ಯುವಕರು ಡಿಸೈಡ್ ಆಗಿ ಅವರೊಂದು ಒಗ್ಗಟ್ಟಿಗೆ ನೋಡಿ, ಇವ್ರು ಸಾರ್ ಹೇಳ್ದಂಗೆ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷ್ ವಿರುದ್ಧವಾಗಿ ಹೆಂಗೆ ಯುವಕರು ಓಡಾಡಿದ್ರು, ಈ ದೇಶದಲ್ಲಿ ಈ ಪಕ್ಷಗಳ ವಿರುದ್ಧ ಯುವಕರೆಲ್ಲ ಒಂದಾಗಿ ಓಡಾಡಬೇಕು. ಅವ್ರದ್ದೇ ಆದಂಥ ಒಂದು ಒಳ್ಳೆ ಪಕ್ಷಗಳನ್ನ ಒಂದು 5-6 ಪಕ್ಷಗಳನ್ನ ಕ್ರಿಯೇಟ್ ಮಾಡಿ ನಡೆಸಬೇಕು. ಅದೇ ಪ್ರಜಾಪ್ರಭುತ್ವ ದೇಶ ಆಗಕ್ಕೆ ಸಾಧ್ಯ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಕೂಡ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಸರ್. ಮತ್ತೊಂದು ಕಡೆ ಅಬ್ದುಲ್ ಸರ್, ಈಗ ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಜಾತಿ ರಾಜಕಾರಣ, ಮತ್ತೊಂದು ಕುಟುಂಬ ರಾಜಕಾರಣ, ಈ ಧರ್ಮದ ರಾಜಕಾರಣ. ಸೊ ಇದರಿಂದನೇ ನಮ್ಮ ರಾಜಕೀಯದ ವ್ಯವಸ್ಥೆ ಹಾಳಾಗ್ತಾ ಇದೆಯಾ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಅನ್ಸಲ್ವಾ? 100% ಇದರಿಂದ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ ನಮ್ಮ ರಾಜಕೀಯ ಪಕ್ಷದಿಂದ ಟೋಟ್ಲು. ಈಗ ನನ್ನ ಪ್ರಕಾರ ಯುವಕರನ್ನ ನಾನು ಹೇಳಿದ ಅವಾಗಿಂದ ರಿಪೀಟ್ ಮಾಡ್ತಾನೆ ಇದ್ದೀನಿ, ದೇ ಆರ್ ಮಿಸ್ಯೂಸಿಂಗ್ ದ ಯೂತ್ಸು. ಸೊ ನಾನೇನು ಹೇಳೋದು, ಯೂತ್ ಈಗ ನೋಡಿ, ಇವರು ಯೂತ್ ಲೀಡರ್ಸ್ ಇಲ್ಲೇ ಇದ್ದಾರೆ. ಇವರಲ್ಲಿ ಏನು ಮಾಡಬೇಕು, ಒಂದು ಈ ಸರ್ ಹೇಳ್ದಂಗೆ ಒಂದು ಗ್ರೂಪ್ ಮಾಡಿ ಅದು ಯೂತನ್ನ ಮಾತ್ರ ನಾವು ಹೈಲೈಟ್ ಮಾಡಿ ಅವ್ರನ್ನ ನಾವು ರಾಜಕೀಯಕ್ಕೆ ತರೋ ಥರ ಒಂದು ವ್ಯವಸ್ಥಿತವನ್ನು ನಾವು ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಈ ಟೈಮಲ್ಲಿ. ಈಗ ಕೆಲವರಿಗೆ ನಿಜವಾಗಿ ಹೇಳಕ್ಕೆ ಹೋದರೆ ಈಗಿರೋ ಯೂತ್ಸಿಗೆ ಹಳೆ ಹಿಸ್ಟ್ರಿಯಲ್ಲಿ ಯಾರು ಗಾಂಧೀಜಿ ಅನ್ನೋರು ಕೆಲವ್ರು ಗೊತ್ತಿಲ್ಲ, ನ್ಯಾಷನಲ್ ಆ್ಯಂಥಮ್ ಹೇಳೋಕ್ಕೂ ಬರಲ್ಲ, ವಂದೇ ಮಾತರಂ ಹೇಳೋಕ್ಕೂ ಬರಲ್ಲ. ಸೊ ಅಂಥ ಪರಿಸ್ಥಿತಿ ತಂದಿಟ್ಬಿಟ್ಟವ್ರೆ. ಅವ್ರನ್ನ ಬರೀ ಇಂಥ ವಿಷಯಕ್ಕೆ ಮಾತ್ರ ಯೂಸ್ ಮಾಡಿದೆ ಹೊರತು ಈ ರಾಜಕೀಯ ಆಮೇಲೆ ರಿಲಿಜನ್ಗೋಸ್ಕರನೇ ಮ್ಯಾಕ್ಸಿಮಮ್ ಅವ್ರನ್ನ ಯೂಸ್ ಮಾಡ್ತಾರೆ. ಅವರು ಒಂಥರ ಕಣ್ಣಿಗೆ ಪಟ್ಟಿ ಕಟ್ಟಿ ಫೈಟ್ ಮಾಡೋದು, ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ನೋಡಲ್ಲ. ಅವ್ರ ಲೈಫನ್ನು ಅವ್ರು ಹಾಳು ಮಾಡಿ ಅವ್ರ ಲೈಫನ್ನು ಅವರು ಕಳ್ಕೊಳ್ಳೋ ಒಂದು ಪರಿಸ್ಥಿತಿವರೆಗೂ ಬಂದಿದೆ ಈ ಹಲವಾರು ವಿಷಯ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಲ್ಲಿ ಆಗಿದೆ. ಸೊ ಬೇರೆ ಕಂಟ್ರೀಸಲ್ಲಿ ಈ ಥರ ಜಾತಿ ಆಗಲಿ ಬೇರೆ ಯಾವುದೂ ಅವರು ಬಳಸ್ಕೊಡೋದಿಲ್ಲ. ಅವರು ನೋಡೋದು ಬರೀ ನೀವೇನು ಮಾಡಿದ್ದೀರಾ, ಜನಗಳಿಗೋಸ್ಕರ ಏನು ಮಾಡಿದ್ದೀರಾ, ಕಂಟ್ರಿಗೆ ಏನು ಮಾಡಿದ್ದೀರಾ, ಸ್ಟೇಟಿಗೆ ಏನು ಮಾಡಿದ್ದೀರಾ, ಇದನ್ನು ಹೊರತುಪಡಿಸಿ ನೀನು ಈ ಜಾತಿಯವನು, ನೀನು ಇದವ್ರು ಪಂಗಡದವ್ನು ನೋಡಿ ಯಾರು ಓಟಕ್ಕಾಗಲ್ಲ. ಸೊ 100% ತಪ್ಪದು. ಬರೀ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಅವರು ಮಿಸ್ಯೂಸ್ ಮಾಡಿ ನಮ್ಮ ಯೂತ್ಸನ್ನ ಅವರು
ಹಾಳು ಮಾಡ್ತಿದ್ದಾರೆ. ನಿಜ ನಿಜ 100%. ಸೊ ನಾವು ನಮ್ಮ ಯೂತ್ಸಿಗೆ ಅರ್ಥ ಮಾಡ್ಕೋಬೇಕು, ಇವರೆಲ್ಲ ಬರೋ ನಾಟಕ ಇವ್ರು ಮಾಡೋದು, ಪೊಲಿಟಿಷಿಯನ್ಸ್ ಮಾಡೋದೆಲ್ಲ ನಾಟಕನೇ. ಅವರು ಫ್ಯಾಮಿಲಿ ಅವರು ಇವ್ರನ್ನ ಭದ್ರತೆ ಮಾಡ್ಕೊಳ್ಳೋಕ್ಕೆ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊತಾರೆ ಅಂತ ಅವ್ರು ಅರ್ಥ ಮಾಡಿ ಅವರಾಗಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ, ಈಗ ಮಾಡ್ಬೋದು, ಈಗ ಎಕ್ಸಾಂಪಲ್ ಕೇಜ್ರಿವಾಲು, ಸೊ ಅಂಥ ಒಂದು ಗ್ರೂಪ್ ಮಾಡಿ ಅವರೇ ಒಂದೊಳ್ಳೆ ಆಶಯ, ಒಂದು ಕೊಡುಗೆ ಕೊಡೋ ಥರ ಒಂದು ವ್ಯವಸ್ಥೆ ಮಾಡಿ ಮುಂದೆ ಬರಬೇಕಂತ ನನ್ನ ಅನಿಸಿಕೆ. ಎಸ್ ಈಗ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಸರ್ಪ್ರೈಸ್ ಇಲ್ಲ. ಸಚಿವರ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದಷ್ಟು ಕಡೆ ಹೌದು ಇವರು ಹೊಸಬರು ಅಂತ ನಮಗೂ ಕೂಡ ಅನಿಸಿದ್ದುಂಟು. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ ಮಂಜುನಾಥ್ ಅವರು, ಸೊ ಅವರು ಇಷ್ಟು ದಿನಗಳ ಕಾಲ ಹೃದ್ರೋಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು. ದಿಢೀರಂತ ರಾಜಕೀಯಕ್ಕೆ ಬಂದಾಗ ನಾವೇ ಹೇಳ್ತೀವಿ ಹೊಸ ಮುಖ ಬೇಕು ಅಂತ. ಮಂಜುನಾಥ್ ಅವರು ಬಂದಾಗ ಅರೇ ಈ ಹೊಲಸ ರಾಜಕೀಯಕ್ಕೆ ಯಾಕೆ ಎಂಟ್ರಿ ಕೊಟ್ಬಿಟ್ರಪ್ಪ ಇವರು, ಇಂತಹ ಹೃದಯವಂತ ಮನುಷ್ಯ ಅಂತ ನಾವು ಮಾತಾಡ್ಕೊಂಡಿದ್ದು ಉಂಟು. ಬಟ್ ಎಲ್ಲೋ ಒಂದು ಕಡೆ ಖುಷಿ ಕೂಡ ಆಗ್ತಾ ಇದೆ. ಸೊ ಈ ರೀತಿಯ ಹೊಸ ಮುಖಗಳನ್ನು ಕೂಡ ನಾವು ಈ ಬಾರಿಯ MP ಚುನಾವಣೆಯಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ? ಮೇಡಮ್, ನಾವು ವೈಯಕ್ತಿಕವಾಗಿ ಕೆಲವರು ಒಳ್ಳೆಯವರು ಇರ್ಬೋದು, ಅದ್ರ ಬಗ್ಗೆ ನನಗೆ ತಕರಾರಿಲ್ಲ. ಆಗಲೇ ಫಸ್ಟೇ ಒಂದು ನಾನು ಮಾತಾಡಿದೆ, ಸರ್ಕಾರ ಯಾವ ಪಕ್ಷ ಇರುತ್ತೆ ಅವ್ರ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಡ್ಕೊಂಡು ಹೋಗಬೇಕು. ಈಗ ಹೆಲ್ತ್ ಪಾಲಿಸಿ, ಹೆಲ್ತು ಸಂಪೂರ್ಣವಾಗಿ ಇವತ್ತು ಬಿಸ್ನೆಸ್ ಆಗಿದೆ, ನಮ್ಮೆಲ್ರಿಗೂ ಗೊತ್ತು. ಕರುಣಾಜನಕ ಕಥೆಗಳು ಕೇಳಿದ್ವಿ. ಹೆಣ ಹೊತ್ಕೊಂಡು ಹೋಗಿರೋ, ತಲೆ ಮೇಲೆ ಹೊತ್ಕೊಂಡು ಹೋಗಿರೋದು ಕೇಳಿದ್ವಿ. ಹಾಸ್ಪಿಟ್ಲ ಒಳಗೆ ಬಿಟ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಲೇಟಾಗಿ ಅಲ್ಲೇ ಸತ್ತೋಗಿರೋದು ನೋಡಿದ್ವಿ. ಒಂದು ಆಧಾರ್ ಕಾರ್ಡ್ ತೋರಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಕಳಿಸಿ ಗರ್ಭಿಣಿ ಸ್ತ್ರೀ ಸತ್ತೋಗಿದ್ದು ನೋಡಿದ್ವಿ. ಈಗ ಮುಖ್ಯ ಪ್ರಶ್ನೆ ಅಂದರೆ ಇದು ಸರಿಯಾಗುತ್ತಾ? ಈಗ ಮಂಜುನಾಥ್ ಸರ್ ತುಂಬ ಕಾಳಜಿ ಇರೋರು ಅಂತ ಅಂದ್ಕೊಳ್ಳೋಣ. ಈಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಯಾಕಂದರೆ ಕಾರ್ಪೊರೇಟ್ ಮನೆತನಗಳಿಗೆ ಸಂಪೂರ್ಣವಾಗಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಕಾನೂನಲ್ಲಿ ಹೆಲ್ತನ್ನ. ನಮ್ಮ MP MLAಗಳದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಈಗ ಅವ್ರಿಗೆ ಗೋರ್ಮೆಂಟ್ ಸೆಕ್ಟರ್ನ ಇಂಪ್ರೂವ್ ಮಾಡಬೇಕಂತ ಮನ್ಸು ಬರುತ್ತಾ? ಅವ್ರದ್ದೇ ಇರೋದ್ರಿಂದ ಹೌದು, ಮನ್ಸು ಬಂದರೆ ಈಗ ಅವ್ರಿಗೆ ಪ್ರತಿ ಕ್ಷಣ ಆಗೋದು ಗೋರ್ಮೆಂಟ್ ಆ ಥರ ಹೈ ಫೆಸಿಲಿಟಿ ಆಸ್ಪತ್ರೆಗಳನ್ನ ಕಟ್ಟಿ ಫೆಸಿಲಿಟಿಗಳನ್ನೆಲ್ಲ ಕೊಟ್ಟು ಡಾಕ್ಟ್ರುಗಳನ್ನ ಕೊಟ್ಟರೆ ಯಾಕೆ ಪ್ರೈವೇಟ್ಗೆ ಯಾಕೆ ಹೋಗ್ತಾರೆ ಜನ, ಕಾಮನ್ ಪೀಪಲ್? ಈ ಅವ್ರಿಗೆ ಕಾಡುತ್ತೆ. ಜನಸಾಮಾನ್ಯರಿಗೆ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ. ಇವ್ರು ಬಂದರೆ ಒಳ್ಳೆ ಮನುಷ್ಯ ಏನೋ ಮಾಡ್ತಾರೆ ಅಂತ. ಈಗ ಇವರೇನ ಮಾಡಕ್ಕೆ ಹೋದರೆ ಅವು ಪಕ್ಷದ ನೀತಿ ನಿಯಮಗಳು ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಲೆಕ್ಕ ಆಗಲ್ಲ ಮೇಡಮ್. ಪ್ರೈವೇಟ್ ಹಾಸ್ಪಿಟಲ್ ಅವ್ರ ಕಂಟ್ರೋಲಲ್ಲೇ ಸರ್ ಇರೋದು, ರಾಜಕೀಯ ಅವ್ರದೇ. ಈಗ ಇದು ಸಮಸ್ಯೆ. ಈಗ ನಮಗೆ ಜನಸಾಮಾನ್ಯವರು ಕನ್ಫ್ಯೂಸ್ ಆಗ್ಬೋದು. ಮಂಜುನಾಥ್ ಸರ್ ಜನಗಳ ಬಗ್ಗೆ ಕನ್ಸರ್ನ್ ಇರೋರು, ಅವ್ರನ್ನ ಗೆಲ್ಸ್ಬಿಟ್ರೆ ಏನಾದ್ರು ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳಿ ಈ ಆರೋಗ್ಯ ಕ್ಷೇತ್ರನ ಕಂಟ್ರೋಲ್ ಮಾಡ್ತಿರೋ ಕಾರ್ಪೊರೇಟ್ ಮನೆತನಗಳು ಇವ್ರನ್ನ ಬೆಳೆಯಕ್ಕೆ ಬಿಡ್ತಾರ? ಅವ್ರ ಹಿಂದೆ ಯಾರಿದ್ದಾರೆ? ಹಾಗಾಗಿ ಅವ್ರು ನೈಜವಾಗಿ ಮನಸ್ಸಿದ್ರೂ ಕೂಡ ಅದಾಗಲ್ಲ. ಅದೇನಾನ ಆಗ್ಬೇಕಂದ್ರೆ ಮತ್ತೆ ಜನಗಳ ಮಧ್ಯೆನೇ ಬರಬೇಕು ಮಂಜುನಾಥ್ ಸರ್. ಜನಗಳನ್ನ ಆರ್ಗನೈಸ್ ಮಾಡೋ ಸಂಘಟಿತರಾಗಬೇಕು. ಹಕ್ಕು ನಿಮ್ದು, ಆರೋಗ್ಯ ನಿಮ್ಮ ಮೂಲಭೂತ ಹಕ್ಕು, ಇದಕ್ಕೋಸ್ಕರ ಫೈಟ್ ಮಾಡಿ ಅಂತ ಹೇಳ್ಬೇಕಷ್ಟೇ. ಅಂದ್ರೆ ಜನ ಮಂಜುನಾಥ್ ಅವರ ಮುಖ ಮಾತ್ರ ನೋಡ್ತಾ ಇದ್ದಾರೆ, ಅದ್ರ ಹಿಂದೆ ಇರೋ ಹಲವಾರು ಮುಖಗಳನ್ನು ನೋಡ್ತಾ ಇಲ್ಲ. ಡಾಕ್ಟರ್ ಮಂಜುನಾಥ್ ಬಂದ್ಬಿಟ್ರು, ಮುಂದೆ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಬೆಳವಣಿಗೆಗಳು ಆಗಿಬಿಡುತ್ತೆ ಅಂತ. ಅದನ್ನ ಮಾಡೋದಕ್ಕೆ ಹಿಂದೆ ಇರೋರು ಬಿಡ್ಬೇಕಲ್ಲ. ಪ್ರತಿ ವರ್ಷ ಎಲ್ಲ ಸರ್ಕಾರಗಳು ಹೆಲ್ತ್ ಬಜೆಟ್ ತೆಗೆದು ನೋಡಿ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಕೂಡ ಸಾವಿರಾರು ಸಂಖ್ಯೆ ಪೋಸ್ಟ್ಗಳು ಖಾಲಿ ಬಿದ್ದಿದ್ದಾವೆ, ನರ್ಸಿಂಗ್ ಪೋಸ್ಟ್ಗಳು ಖಾಲಿ ಬಿದ್ದಿದ್ದಾವೆ. ಇದ್ರ ಬಗ್ಗೆ ಈ ಚುನಾವಣೆ ಮುಖ್ಯ ವಿಷಯ ಆಗ್ಬೇಕಿತ್ತು ಚರ್ಚೆ. ಇದೆಲ್ಲ ಚರ್ಚೆ ಇಲ್ಲ ಮೇಡಮ್, ಅದು ಸಮಸ್ಯೆ. ಮತ್ತೊಂದು ಹೊಸ ಮುಖ ಅಂದ್ರೆ ಸರ್, ಅರಸರು ರಾಜ್ಯವನ್ನು ಆಳ್ತಾ ಇದ್ದಂತಹ ಅರಸರು ಕೂಡ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಕೂಡ ಈ ವಿಚಾರ ಪ್ರಸ್ತಾಪ ಆದಾಗ ಇಡೀ ರಾಜ್ಯದ ಜನರು ಚರ್ಚೆ ಮಾಡಿದ್ರು. ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಸೊ ಪ್ರತಾಪ್ ಸಿಂಹ ಅವ್ರಿಗೆ ಬಿಟ್ಟು ಯದುವೀರವ್ರಿಗೆ ಟಿಕೆಟ್ ಸಿಕ್ಕಿದಾಗ ರಾಜರಿಗೆ ಬೇಕಿತ್ತ ಈ ರಾಜಕಾರಣ ಅಂತ ಮಾತನಾಡ್ಕೊಂಡಿದ್ದು ಉಂಟು. ಬಟ್ ರಾಜ್ಯವನ್ನು ಆಳ್ದವ್ರಿಗೆ ರಾಜಕೀಯ ಏನು ಅಷ್ಟೊಂದು ಕಷ್ಟ ಅನ್ಸಲ್ಲ ಅಂತ ಇನ್ನೊಂದು ವರ್ಗ ಮಾತನಾಡಿದ್ದು ಉಂಟು. ಸೊ ಯದುವೀರವ್ರಿಗೆ ಬೇಕಾಗಿತ್ತ ಇದು ಅಂತ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕು. ಅಲ್ಲ, ಈಗ ಸಾರ್ವಜನಿಕವಾಗಿ ನೀವೇನ್ ಹೇಳ್ತೀರಾ? ರಾಜರು ಈಗ ದಿಢೀರಂತ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗ ಅದೇ ಈ ಪಾಯಿಂಟ್ ಅಂದ್ರೆ ಮೇಡಮ್, ಇವಾಗ ಅವ್ರಿಗೆ ರಾಜಕೀಯ ಅಭಿಲಾಷೆಗಳು ಮತ್ತೊಂದು ಇರ್ಬೋದು. ಬಟ್ ಇವತ್ತಿನ ಪಾರ್ಲಿಮೆಂಟ್ನ ನೀವು ನಿಜವಾಗ್ಲೂ ಬಳಸ್ಕೊಳ್ಳೋದಕ್ಕೆ ಅಂತ ಆದರೆ ಯಂಗ್ಸ್ಟರ್ಸ್ ಆಗಲಿ ಅಥವಾ ಆಪೋಸಿಷನ್ ಪಾರ್ಟಿ ಆಗಲಿ ಅಥವಾ ರೂಲಿಂಗ್ ಪಾರ್ಟಿ ಆಗಲಿ ನಿಜವಾಗ್ಲೂ ಬಳಸ್ಕೊಳ್ಳೋದಕ್ಕಾದ್ರೆ ಅಲ್ಲಿ ಜನಗಳ ವಾಯ್ಸ್ ರೆಪ್ರೆಸೆಂಟ್ ಆಗಬೇಕಾಗತ್ತೆ. ಇವತ್ತು ಜನಗಳು ಇವತ್ತು ಅವಾಗಲೇ ಜಯಣ್ಣ ಅವ್ರು ಹೇಳ್ದಂಗೆ
ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ಸು ತಾಂಡವಾಡ್ತಾ ಇದೆ, ಅಥವಾ ಹೆಲ್ತ್ ಸೆಕ್ಟರು, ಎಜುಕೇಷನ್ ಸೆಕ್ಟರ್ ಪ್ರೈವೇಟೈಸೇಷನ್ನು, ರ್ಯಾಪಿಡ್ ಪ್ರೈವೇಟೈಸೇಷನ್ ನಡೀತಾ ಇದೆ. ಇವಾಗ ಇಂಥದ್ದು ಇಲ್ಲಿ ಏನು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಜನ, ವಲಸೆ ಕಾರ್ಮಿಕ ಕೋವಿಡ್ ಟೈಮಲ್ಲಿ ನಾವು ನೋಡಿದ್ವಿ. ಎಷ್ಟು ಜನ ವಲಸೆ ಕಾರ್ಮಿಕರು ಅಂತ ಸರ್ಕಾರನ ಕೇಳಿದ್ರೆ ಸುಪ್ರೀಂ ಕೋರ್ಟು ಸರ್ಕಾರ ಕಕ್ಕಾಬಿಕ್ಕಿ ಆಗೋಯ್ತು. ಸೊ ಇಲ್ಲಿ ಇವಾಗ ಜನಗಳ ನಿಜವಾದ ಪ್ರಾಬ್ಲಮ್ಸ್ ಏನು ಹಂಗಾರೆ, ಇದು ಪಾರ್ಲಿಮೆಂಟ್ ಫ್ಲೋರ್ನಲ್ಲಿ ರೆಪ್ರೆಸೆಂಟ್ ಆಗಬೇಕಾಗಿರೋದು. ಬಟ್ ಇವತ್ತು ಪಾರ್ಲಿಮೆಂಟ್ ಫ್ಲೋರ್ನಲ್ಲಿ ಅದು ರೆಪ್ರೆಸೆಂಟ್ ಆಗೋದಿಲ್ಲ. ಯಾರಿಗೆ ಎಷ್ಟು ಕಮಿಷನ್ನು ಏನು ಅನ್ನೋದು ಮುಂಚೆನೇ ಡಿಸೈಡ್ ಆಗೋಗಿರುತ್ತೆ. ಆ ಬಿಲ್ಗಳು ಬೇಕಾಗಿರೋದು ಮತ್ತೊಂದು ಪಾಸ್ ಆಗುತ್ತೆ ಅಷ್ಟೇ, ಅಲ್ಲಿಗೆ ಬಂದು ನಿಂತಿದೆ. ಅದಕ್ಕೆ ನಮಗೆ ನಾವು ಯುವಕರ ಮಧ್ಯೆ ವರ್ಕ್ ಮಾಡ್ತಾ ನೋಡ್ತಾ ಇರೋದು ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಹೆಂಗಿದೆ ಅನ್ನೋದು. ಇತ್ತೀಚೆಗೆ ಒಂದು ILOದು ಒಂದು ರಿಪೋರ್ಟ್ ಬಂತು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ದು. 83% ಆಫ್ ದಿ ಅನ್ಎಂಪ್ಲಾಯ್ಡ್ ಆರ್ ಯೂತ್ಸ್ ಅಂತೆ. ಯಂಗೆಸ್ಟ್ ನೇಷನ್ ಇಂಡಿಯಾ ಇಡೀ ಪ್ರಪಂಚದಲ್ಲಿ. 83% ಅನ್ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡಲ್ಲಿ 83% ಯೂತ್ಸ್ ಅಂತ ಹೇಳಿದ್ರೆ ಎಷ್ಟು ಘೋರವಾಗಿದೆಯಲ್ಲ ಪರಿಸ್ಥಿತಿ. ಇವಾಗ ಇದನ್ನ ಪ್ರತಾಪ್ ಸಿಂಹ ಅವರಾಗಲಿ ಅಥವಾ ಯದುವೀರವರಾಗಲಿ ಇದನ್ನ ಚರ್ಚೆಗೆ ತೊಗೊಂಬರ್ತಾರೆ ಮುಂದಕ್ಕೆ. ಇದು ಇವತ್ತು ಪಾರ್ಲಿಮೆಂಟ್ ಫ್ಲೋರ್ನಲ್ಲಿ ಚರ್ಚೆ ಆಗಿ ಭದ್ರವಾದಂಥ ಉದ್ಯೋಗ ನೀತಿನ ತರೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಇನ್ನೊಂದು ಕಡೆಗೆ ಇದೇ ಪಕ್ಷಗಳು, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಮೇಡಮ್, ಜನಗಳನ್ನ ಯೂತ್ಸ್ನ ಯಾವುದ್ರಲ್ಲಿ ಎಂಗೇಜ್ ಮಾಡ್ತಾ ಇದ್ದಾರೆ? ಅಬ್ದುಲ್ ಸರ್ ಹೇಳಿದ್ರು, ಇವತ್ತು ಕೋಮುವಾದ ಅಥವಾ ಜಾತಿವಾದ, ಅಥವಾ ನಮ್ಮ ರಾಜು ಸರ್ ಹೇಳ್ದಂಗೆನೆ ಬೆಟ್ಟಿಂಗ್ ಆ್ಯಪ್ಗಳು, ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಳ್ಕೊತಾ ಇದ್ದಾರೆ ಯಂಗ್ಸ್ಟರ್ಸು. IPL ಅಲ್ಲಿ IPL ನೋಡ್ಕೊಂಡು ಎಂಗೇಜ್ ಆಗಬೇಕು, IPL ಸೀಸನ್ ಮುಗಿತಂಗಿದ್ದಂಗೆ ಬಿಗ್ ಬಾಸ್ ಸೀಸನ್ ಬರಬೇಕು, ಅದು ಮುಗಿತಾ ಇದ್ದಂಗೆ ಇನ್ನೊಂದು ಬರಬೇಕು, ಇದರಲ್ಲಿ ಎಂಗೇಜ್ ಆಗಿರಬೇಕು, ಮಧ್ಯದಲ್ಲಿ ಒಂದು ಎಲೆಕ್ಷನ್ ಬಂದು ಹೋಗಬೇಕು. ಈ ಥರ ಪರಿಸ್ಥಿತಿನ ತಂದು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಯಂಗ್ಸ್ಟರ್ಸ್ ನಿಜವಾದ ವಾಯ್ಸನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಪಾರ್ಲಿಮೆಂಟ್ ಫ್ಲೋರಲ್ಲಿ ಹೋಗಿ ನಿಂತ್ಕೊಬೇಕಾಗತ್ತೆ. ಅದು ಯಾವ ಜಾತಿ, ಧರ್ಮ, ಭಾಷೆ ಇದನ್ನೆಲ್ಲ ಮೀರಿ ನಾವು ಹೇಳ್ತಾ ಇರೋದು. ಸೊ ಆ ವಾಯ್ಸ್ ರೆಪ್ರೆಸೆಂಟ್ ಆಗಬೇಕಾಗಿದೆ. ಅದನ್ನು ಮುಂದುವರೆದು ನಮಗೆ ಇನ್ನೊಂದು ಅನ್ಸೋದು, ಪಾರ್ಲಿಮೆಂಟಲ್ಲಿ ವಾಯ್ಸ್ ರೈಸ್ ಆಗಿದ ತಕ್ಷಣ ಸಾಲ್ವ್ ಆಗೋದಿಲ್ಲ. ಇಲ್ಲಿ ಪ್ರಬಲವಾದ ಹೋರಾಟ ಇದ್ದರೆ ಅದಕ್ಕೆ ಸ್ಟ್ರೆಂತ್ ಬರೋದಕ್ಕೆ ಸಾಧ್ಯ. ಈ ಹೋರಾಟ ಇವತ್ತು ಯಂಗ್ಸ್ಟರ್ಸ್ ಮುಂದೆ ಇರೋ ಜವಾಬ್ದಾರಿ. ಹೋರಾಟ ಒಂದೇ ಬದಲಾವಣೆ ಬರೋದಕ್ಕೆ ಸಾಧ್ಯ. ಇದು ನಮ್ಮ AIDYO ಯೂತ್ ಆರ್ಗನೈಸೇಷನ್ನ ನಿಲುವು ಮೇಡಮ್. ಎಸ್ ಈಗ ರಾಜು ಸರ್, ಇದನ್ನೆಲ್ಲ ಯುವಕರೇ ಅರ್ಥ ಮಾಡ್ಕೋಬೇಕು. ಅಂಡ್ ಯುವಕರಲ್ಲ, ಕಾರ್ಯಕರ್ತರು ಕೂಡ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಪಾಪ ಅವರು ಕೂಡ ಶ್ರಮ ವಹಿಸ್ತಾ ಇರ್ತಾರೆ. ಸೊ ಸಂಘಟನೆ ಕಟ್ಕೊಂಡಿರ್ತಾರೆ. ಸೊ ಅವರು ಕೂಡ ಮುಂದೆ ಬರಬೇಕಾಗುತ್ತೆ. ಸೊ ಇದನ್ನೆಲ್ಲ ಅರ್ಥಕೊಂಡು ಯುವಕರು ಮುಂದೆ ಬರೋದಕ್ಕೆ ನಿಮ್ಮ ಸ್ಫೂರ್ತಿ ಮಾತುಗಳು ಏನಾದರೂ? ಮೇಡಮ್, ನಾನು ಸ್ಫೂರ್ತಿ ಮಾತುಗಳಂತ ಹೇಳಿದ್ರೆ, ಮಾಧ್ಯಮದವರು ಎಕ್ಸ್ಪೆಷಲಿ ಮಾಧ್ಯಮದವರು ಬರೀ ಈಗ ಬೆಂಗಳೂರು ರೂರಲ್ ಅಂದ ತಕ್ಷಣ ಡಿ ಕೆ ಸುರೇಶ್ ಅವ್ರನ್ನ, ಮಂಜುನಾಥ್ ಅವ್ರನ್ನ ಮಾತ್ರ ಫೋಕಸ್ ಮಾಡಬಾರ್ದು. ಈಗ ಅವ್ರು ಸಾರ ಹೇಳ್ದಂಗೆ ಎಷ್ಟು ಜನ ಸರ್ ಅಲ್ಲಿ ನಿಂತ್ಕೊಂಡಿರೋದು? 40 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. 40 ಜನನೂ ಮೀಡಿಯಾದವ್ರು ಹೋಗ್ಬಿಟ್ಟು ಫೋಕಸ್ ಮಾಡಬೇಕು. ಅವ್ರದ್ದು ಅಭಿಪ್ರಾಯ, ನೀವೇನು ಬದಲಾವಣೆ ತೊಗೊಂಡ್ಬರ್ತೀರಾ, ನೀವು ನಾಮಿನೇಷನ್ ಮಾಡಿದ್ದಾರೆ, ನಿಮ್ದೇನು ಬದಲಾವಣೆ ಆಗುತ್ತೆ, ನೀವೇನು ಬದಲಾವಣೆ ತೊಗೊತೀರಾ, ಇಷ್ಟೆಲ್ಲ ಇವರಿಬ್ಬರು ಈ ಥರ, ಇವರು ಇಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ, ಇವರು ವರ್ಷಗಳ ನೀವು ಹೊಸದಾಗಿ ಬಂದಿದ್ದೀರಾ, ಆ ರೀತಿ ಅವ್ರಿಗೆ ಪ್ರಚಾರ. ಈಗ ಎಲ್ಲ ನ್ಯೂಸ್ಗಳು ನೋಡಿ ಬರೀ ಕಾಂಗ್ರೆಸ್, BJP ಇಲ್ಲ JDS, ಇವ್ರು ಮೂವರು ಬಿಟ್ಟರೆ ಪಾಪ ಏನೋ ಒಂದು ಬದಲಾವಣೆ ತೊಗೊಂಬರ್ಬೇಕು, ಏನೋ ಒಂದು ಮಾಡ್ಬೇಕಂತ ಅವ್ರು ಕಾಣಿಸೋದೇ ಇಲ್ಲ. ಎಲ್ಲ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಲೈವ್ ಮಾಡ್ಕೊಂಡು ಸ್ವಲ್ಪ ಪ್ರಚಾರ ತೊಗೊಬೇಕಷ್ಟೇ. ಅಂಥವ್ರನ್ನ ಇವರು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬನು ಇಂಟರ್ವ್ಯೂ ಮಾಡಬೇಕು. ನೀವೇನು ಬದಲಾವಣೆ ತೊಗೊಂಬರ್ತೀರ ಅನ್ನೋದು ಪ್ರತಿ ಮಾಧ್ಯಮದವರು ಇದು ಮಾಡೋದಾದ್ರೆ ಮಾತ್ರನೇ ಆಗ ಅವ್ರ ವಿಚಾರಗಳು ಮತ್ತು ಅವ್ರ ಬದಲಾವಣೆಗಳು ಜನರಿಗೆ ತಲುಪುತ್ತೆ. ಅವರು ಜನರೇನಾಗುತ್ತೆ, ಅವ್ರ ಮೇಲೆ ಫೋಕಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಈಸಿ ಆಗುತ್ತೆ ಬದಲಾವಣೆ ಬೇಕಂತ ಹೇಳಿದ್ರೆ. ಯುವಕರು ಏನಂತ ಮಾಡಬೇಕಂದ್ರೆ, ಈಗ ನಾವು ಇರೋದ ಪ್ರಕಾರ ಬ್ರಿಟಿಷ್ ಅವರು ಆಳ್ವಿಕೆಯಲ್ಲಿ ನಾವು ಹೆಂಗಿದ್ವೋ ಪ್ರೆಸೆಂಟ್ ಹಂಗಿದ್ದೀವಿ. ಬ್ರಿಟಿಷ್ ಅವರು ಹೆಂಗೆ ನಮ್ಮ ಟ್ಯಾಕ್ಸ್ ತಿಂತಾ ಇದ್ರು, ನಮ್ಮನ್ನು ಇಟ್ಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಇವತ್ತು ರಾಜಕೀಯ ಪಕ್ಷಗಳೇನು ಮಾಡ್ತಾಯಿದೆ, ನಮ್ಮ ದುಡ್ಡಲ್ಲಿ ತಿನ್ಕೊಂಡು, ನಮ್ಮನ್ನು ಯಾಮಾರಿಸ್ಕೊಂಡು, ನಮ್ಮಲ್ಲೇ ಜಗಳ ತೊಗೊಂಡು, ಜಾತಿ ಭೇದಗಳು, ಧರ್ಮಗಳ ಬಗ್ಗೆ ನಮ್ಮ ಮಧ್ಯೆ ತೊಗೊಂಬಂದು ನಮ್ಮನ್ನು ಇಟ್ಕೊಂಡು, ಬ್ರಿಟಿಷರು ಹಂಗೆ ಮಾಡ್ತಾಯಿದ್ದು. ನಮ್ಮಲ್ಲೇ ಜಗಳ ತೊಗೊಂಬರೋದು, ನಮ್ಮಲ್ಲೇ ಜಾತಿ ಭೇದಗಳು ತೊಗೊಂಬಂದು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾಯಿದ್ರು ಅವರು, ವ್ಯಾಪಾರಕ್ಕಂತ ಬಂದವರು. ಇವತ್ತು ಅದೇ ಪ್ಲ್ಯಾನ್ನ ರಾಜಕೀಯ ಪಕ್ಷಗಳು ಯೂಸ್ ಮಾಡ್ಕೊಂಡು ಜನರನ್ನ ಬ್ಯುಸಿ ಇಕ್ತಾ ಇದ್ದಾರೆ. ಅವರು ಧರ್ಮ, ಜಾತಿ ಅನ್ನೋದ್ರ ಬಗ್ಗೆ ಬ್ಯುಸಿ ಇಕ್ತಾ ಇದ್ದಾರೆ. ಯುವಕರು ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡಬೇಕು, ಬ್ರಿಟಿಷರ ಜೊತೆ ಹೆಂಗೆ ಓಡಾಡಿದ್ರು ಅದೇ ರೀತಿ ಇವರು ಈ 3 ಪಕ್ಷಗಳ ವಿರುದ್ಧವಾಗಿ ಹೋರಾಟ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ತರುವಂತಹ ಒಂದು ರಾಜಕೀಯ ಪಕ್ಷಗಳನ್ನ ಅವರೇ ಒಂದು 5-6 ಕಟ್ಟಬೇಕು ದೇಶದಲ್ಲಿ. ಒಂದು ಸ್ವಾರ್ಥತೆಯನ್ನು ಬಿಟ್ಟು, ನನ್ನ ಕುಟುಂಬ, ನಾನು ಬದುಕಬೇಕು ಅನ್ನೋದನ್ನು ಬಿಟ್ಟು ದೇಶಕ್ಕೋಸ್ಕರ ಯುವಕರು ಧ್ವನಿಯಾಗಿ ಮುಂದೆ ಬರಬೇಕು. ಈ ಪಕ್ಷಗಳು ಯಾವುದು ನಮ್ಮ ದೇಶನ ಹಾಳು ಮಾಡ್ತಾಯಿದೆ, ಈ ಪಕ್ಷಗಳನ್ನ ತುಳಿಬೇಕು. ಆಗಿದ್ರೇ
ತಿರ್ಗಾ ಇನ್ನೊಂದ್ಸತಿ ಸ್ವತಂತ್ರ ಹೋರಾಟ ಆಗೋ ಥರ ಇವರು ವಿರುದ್ಧವಾಗಿ ಆಗಬೇಕು. ಆಗ ದೇಶದಲ್ಲಿ ಒಂದು ಬದಲಾವಣೆ ತಗೋಕ್ಕೆ ಸಾಧ್ಯ. ಯುವಕರು ಬಿಟ್ಟು ಬರಬೇಕು ಆ ಪಕ್ಷಗಳನ್ನ. ಎಲ್ಲಿ ಅವ್ರಿಗೆ ಬೆಲೆ ಇಲ್ವೋ, ಎಲ್ಲಿ ಅವ್ರನ್ನ ನಾಯಿ ಥರ ನೀವು ಓಡಾಡಿಸ್ಕೊಂಡು ಕೇಸ್ಗಳು, ಪೊಲೀಸವರು ಒಂದು ಹೋರಾಟ ಆಗಿದ ತಕ್ಷಣ ಇದಾಗಿದ ತಕ್ಷಣ ಆ ಪಕ್ಷದ ಕಾರ್ಯಕರ್ತರನ್ನ ಸನ್ಮಾನ ಮಾಡಿ ಕರ್ಕೊಂಬರಲ್ಲ ಮೇಡಮ್, ಕಾಲು ಕೈ ಎಲ್ಲ ಎಳ್ಕೊಂಡ್ಬರ್ತಾರೆ. ಇವರು MLA ಮಕ್ಕಳೆಲ್ಲ ACಯಲ್ಲಿ ಕುತ್ಕೊಂಡು ಅವ್ರು ಏನು ಜನರ ಮಧ್ಯೆ ಬೆಳೆದಿರಲ್ಲ, ಎಲ್ಲ ಕೊಬ್ಬು ಪಾರ್ಟಿ ಅಲ್ಲಿ ಇಲ್ಲಿ ಫಾರಿನ್ಗಳಲ್ಲಿ ಓಡಾಡ್ಕೊಂಡು ಒಳ್ಳೊಳ್ಳೆ ಕಾರುಗಳಲ್ಲಿ ಓಡಾಡ್ಕೊಂಡು ಅವ್ರು ಬೆಳೆದ್ಬಿಟ್ಟು ಸಡನ್ನಾಗಿ ಬಂದಾಗ ಅವ್ರ ಪ್ಲಾನೇ ಬೇರೆ ಇರ್ತದೆ. ಆದರೆ ಯುವಕರು ಏನು ಮಾಡಬೇಕು, ಇದು ನಾವು ಇರೋದು, ನಮ್ಮ ಜೀವನ ಇರೋದು ಸ್ವಲ್ಪ ಜೀವನ ಇದು. ಇನ್ನೊಂದು ಇದ್ರೆ 30-40 ವರ್ಷ ಇರ್ತೀವಿ. ನಮ್ಮ ಕೈಲಿ ಆದಷ್ಟು ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಒಂದು ಕೊಡುಗೆ ಕೊಟ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಅವ್ರು ಸಫರ್ ಆಗೋದು ಬೇಡ. ಯಾಕಂದರೆ ಎಲ್ಲ ಪ್ರಪಂಚಗಳು ಕಾಂಪಿಟೇಷನಲ್ಲಿ ನಡೀತಾ ಇದೆ. ಚೈನಾ ಕಾಂಪಿಟೇಷನಲ್ಲಿ ನಡೀತಾ ಇದೆ. ಇವತ್ತು ಮಿಡಿಲ್ ಈಸ್ಟ್ ಕೂಡ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಕೆಲವೊಂದು ಕಂಟ್ರಿಗಳು, ಯುರೋಪ್ ಕಂಟ್ರಿಗಳಲ್ಲಿ ಎಲ್ಲ ದೇಶಗಳು ಡೆವಲಪ್ಮೆಂಟ್ ಆಗುವಾಗ ನಮ್ಮ ದೇಶನ ಬಂದಂಥ ಮುಂದೆ ಪೀಳಿಗೆಯ ಮಕ್ಕಳಿಗೆ ಯಾವ ರೀತಿ ಬದಲಾವಣೆ ತೊಗೊಂಬರಬೇಕು ಅನ್ನೋದು ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಭಾರ ಇರಬೇಕು, ಬ್ರೈನಲ್ಲಿ ಒಂದು ಭಾರ ಇರಬೇಕು. ಈಗ ಒಂದು ಕುಟುಂಬ ತಂದೆಗೆ ಯಾವ ರೀತಿಯಾಗಿ ಒಂದು ಮಕ್ಕಳ ಮೇಲೆ ಅವ್ರಿಗೆ ಎಜುಕೇಷನ್ ಸೆಟಲ್ ಮಾಡಬೇಕು ಅನ್ನೋ ಭಾರ ಇರ್ತದೋ, ಅದೇ ರೀತಿ ರಾಜಕೀಯ ವ್ಯಕ್ತಿಗಳು ಕೂಡ ಅವ್ರ ಬ್ರೈನಲ್ಲಿ ಒಂದು ಭಾರ ಇರಬೇಕು. ಈ ದೇಶದಲ್ಲಿ ಹೆಂಗೆ ನಾವು ಬೇರೆ ದೇಶದಲ್ಲಿ ಹೆಂಗೆ ಕಾಂಪಿಟೇಷನ್ ಮಾಡೋದು, ಏನು ಮಾಡಬೇಕಂತ. ಬಟ್ ಇಲ್ಲೇನಾಗುತ್ತೆ, ಬರೀ ದುಡ್ಡು ಮಾಡೋದು ಇದು ಮಾಡೋದ್ರಿಂದ ಯುವಕರು ಅದನ್ನೆಲ್ಲ ಬಿಟ್ಟು ಏನೋ ಒಂದು ಬದಲಾವಣೆ ತಗೋಬರ್ಬೇಕಂದ್ರೆ ಅವ್ರು ಕಂಫರ್ಟ್ ಝೋನ್ ಬಿಟ್ಟು ಬರಬೇಕು ಮೇಡಮ್. ಓಕೆ ಎಸ್ ಅಬ್ದುಲ್ ಸರ್, ಕೊನೆಯದಾಗಿ ನಿಜಕ್ಕೂ ಕೂಡ ನಮ್ಮ ರಾಜ್ಯದ ರಾಜಕೀಯ ಆಡಳಿತ ವ್ಯವಸ್ಥೆ, ದೇಶದ ರಾಜಕೀಯದ ಕುರಿತು ಮಾತಾಡ್ತಾ ಇದ್ರೆ ನಮಗೆ ಎಷ್ಟೊಂದು ಬೇಜಾರಾಗ್ತಾ ಇದೆ. ಸೊ ಒಂದು ಯುವಕರು ಮುಂದೆ ಬರಬೇಕು, ಹೌದು, ಕಾರ್ಯಕರ್ತರು ಕೂಡ ಮುಂದೆ ಬರಬೇಕು, ಅಂಡ್ ಜನಗಳ ಮೈಂಡ್ ಸೆಟ್ ಕೂಡ ಬದಲಾಗಬೇಕು. ಅವರು ಕೂಡ ಹೊಸಬರನ್ನ ಒಂದು ಚಾನ್ಸ್ ಕೊಡೋಣ, ಗೆಲ್ಸೋಣ, ಏನು ಮಾಡ್ತಾರೆ ನೋಡೋಣ, ಬರೀ BJP 5 ವರ್ಷ, ಕಾಂಗ್ರೆಸ್ 5 ವರ್ಷ ಅನ್ನೋದು ಬೇಡ. ಜನಗಳ ಮನಸ್ಥಿತಿ ಕೂಡ ಬದಲಾಗಬೇಕಾಗಿದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದರಲ್ಲಿ ಮಾಧ್ಯಮದವರು ದೊಡ್ಡ ರೋಲ್ ಪ್ಲೇ ಮಾಡಬೇಕಾಗಿದೆ. ಈಗ ಸರ್ ಹೇಳಿದಾಗೆ ಮಾಧ್ಯಮದವ್ರು ಬರೀ 2-3 ಮಾತ್ರ ಫೋಕಸ್ ಮಾಡ್ತೀರಾ. ಅಲ್ಲಿ ನಿಜವಾಗ್ಲಿ ಕಾಳಜಿಯಿಂದ ನಾನು ಏನಾದರೂ ಒಂದು ಈ ದೇಶಕ್ಕೆ ಮಾಡಬೇಕು, ಈ ರಾಜ್ಯಕ್ಕೆ ಮಾಡಬೇಕಂತ ಬರೋರನ್ನ ನೀವು ಕಾಣಿಸೋದೇ ಇಲ್ಲ ನಿಮ್ಮ ಕಣ್ಣಿಗೆ. ಅಂಥವ್ರನ್ನ ನೀವು ಮುಂದೆ ತಂದು ಅವ್ರಿಗೊಂದು ಸ್ಫೂರ್ತಿ ಕೊಟ್ಟರೆ ಅವರಿಂದ ಜನಗಳು ಹೌದಪ್ಪ ಇವನಿಗೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಒಂದು ಇದು ಬರುತ್ತೆ. ನೋಡಿ, ರಾಮಕೃಷ್ಣ ಹೆಗಡೆ ಅವರು ಬೆಳೆಸಿದ್ದವರು ಈಗ ಪ್ರೆಸೆಂಟ್ ರಾಜ್ಯದಲ್ಲಿರೋರು ಬೊಮ್ಮಾಯಿ ಆಗಲಿ, B ಸೋಮಶೇಖರ್ ಆಗಲಿ, ಸಿದ್ದರಾಮಯ್ಯ ಅವರೆಲ್ಲ ಬೆಳೆಸಿದವರು. ಆದರೆ ರಾಮಕೃಷ್ಣ ಹೆಗಡೆ ಅವರು ತಮ್ಮ ಫ್ಯಾಮಿಲಿಯಿಂದ ಒಬ್ಬರನ್ನು ರಾಜಕೀಯಕ್ಕೆ ತಂದಿಲ್ಲ, ಅವ್ರನ್ನ ಬೆಳೆಸಲಿಲ್ಲ. ಇದೊಂದು ದೊಡ್ಡ ಪಾಠ ನಾವು ಇರೋ ಪೊಲಿಟಿಷಿಯನ್ ನಾವು ಕೊಡಬೇಕಾಗಿರೋದು. ಸೊ ಅದರಿಂದ ನಾನು ಹೇಳೋದೇನೆಂದರೆ, ಯುವಕರು ಇದನ್ನು ಅರ್ಥ ಮಾಡ್ಕೊಬೇಕು. ವಿ ಆರ್ ಬೀನ್ ಫೂಲ್ಡ್. ನಮ್ಮನ್ನು ಅವರು ದಡ್ರು ಮಾಡ್ತಿದ್ದಾರೆ, ನಮ್ಮನ್ನು ಬರೀ ಅಂಥದಕ್ಕೆ ಮಾತ್ರ ಬೆಳೆಸ್ತಾ ಇದ್ದಾರೆ. ಸೊ ನಾವು ಇದಕ್ಕೆ ಬಕ್ರಗಳಾಗಬಾರ್ದು. ನಾವು ನಮ್ಮದೇ ಆಗಿರೋ ಒಂದು ಇದು ಕಟ್ಟಿ ಸೆಕೆಂಡ್ ಇಂಡಿಪೆಂಡೆನ್ಸು, ಒಂದು ಸ್ವತಂತ್ರ ಹೋರಾಟ ಮಾಡಿ ಇಂಥ ಪೊಲಿಟಿಕಲ್ ರಾಜಕೀಯ ಇದರಿಂದ ನಾವು ಆಚೆ ಬಂದು ಒಂದು ಒಳ್ಳೆ ಇದು ಕೊಡಬೇಕನ್ನೋ ಒಂದು ಇದು ಯೂತ್ಸ್ನೇ ಬರಬೇಕು. ಜೊತೆಯಲ್ಲಿ ಮಾಧ್ಯಮದವರು ಸಪೋರ್ಟ್ ಮಾಡಬೇಕು. ಎಸ್ ಜಯಣ್ಣ ಸರ್, ಕ್ವಿಕ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಮೇಡಮ್, ನಾನು ಕೊನೆಯದಾಗಿ ಹೇಳೋದು, ಒಂದು ಸಾಕ್ರೆಟಿಸ್ ಅವ್ರದ್ದೊಂದು ಸೂಕ್ತಿ ಇದೆ. ಎಲ್ಲ ಸರ್ಕಾರಗಳು ಜನ ವಿರೋಧಿ ನೀತಿಗಳನ್ನ ತರ್ತಾ ನಾವು ಜನಪರ ಅಂತ ನಾಟಕ ಮಾಡ್ತಾರೆ, ನಾಟಕ ಮಾಡೋಕ್ಕೆ ಬಿಡಬೇಡಿ ಅಂತ ಜನಗಳಿಗೆ ಕಾಲು ಕೊಟ್ಟಿರೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾಟಕ ಮಾಡ್ತಿದ್ದಾರೆ. ಅವ್ರ ನಾಟಕ ಬಯಲಾಗಬೇಕಂದ್ರೆ ನಾವು ಬೇಸಿಕ್ ನೀಡ್ಸ್ನ ಇಟ್ಕೊಂಡು ಪ್ರಶ್ನೆಗಳು ಮಾಡಬೇಕು. ಎಜುಕೇಷನ್ ಸೇಲ್ ಆಗ್ತಿದೆ, ಹೆಲ್ತ್ ಸೇಲ್ ಆಗ್ತಿದೆ, ಜಾಬ್ ಇಲ್ಲ, ಬೆಲೆ ಏರಿಕೆ ನೋಡ್ತಾ ಇದ್ವಿ. ಇಡೀ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡೋ ದುಡಿಯೋ ಜನನ ಬೀದಿಲಿ ಇಟ್ಬಿಟ್ಟು ಪಾಲಿಟಿಕ್ಸ್ ನಡೀತಾ ಇದೆ. ದುಡಿಯೋ ಜನ ಯಾರು ದೇಶ ಸಂಪತ್ತು ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಅಂತ ಅಷ್ಟೇ. ಎಸ್ ಸರ್, ನೀವು ಮೇಡಮ್, ಒಂದು ಈ ನೀವೇನು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಅದೆಲ್ಲ ನಮಗೆ ಯಂಗ್ಸ್ಟರ್ಸ್ದು ನಿಜವಾದ ಇವತ್ತು ಏನು ಯಂಗೆಸ್ಟ್ ನೇಷನ್ ಅಂತ ನಾನು ಅವಾಗಲೇ ಏನು ಹೇಳಿದೆ, ಈ ಯೂತ್ಸ್ದು ಪ್ರಾಬ್ಲಮ್ಸ್ ರೆಪ್ರೆಸೆಂಟ್ ಆಗಬೇಕಾಗಿದೆ. ಈ ಎಲೆಕ್ಷನ್ಸಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಆ ಇಶ್ಯೂಸ್ ಚರ್ಚೆ ಆಗಿ ನಿಜವಾಗ್ಲೂ ಒಂದು ಬದಲಾವಣೆ ದಿಕ್ಕಿನಲ್ಲಿ ಯುವಕರು ಯೋಚನೆ ಮಾಡಬೇಕಾಗಿದೆ. ಜಸ್ಟ್ ಕಾಂಗ್ರೆಸ್ BJPನ ಇದರಿಂದ ಬದಲಾವಣೆ ಬರೋದಿಲ್ಲ. ಸಂಘಟಿತರಾಗಬೇಕಾಗತ್ತೆ, ಆದರ್ಶಗಳನ್ನ ರೂಢಿಸ್ಕೊಬೇಕಾಗತ್ತೆ. ಇದು ನಮಗನ್ಸಲ್ಲ. ಓಕೆ ರಾಜು ಸರ್, ಕ್ವಿಕ್ ಆಗಿ ಒಂದು ಲೈನ್. ಅದೇ ಮೇಡಮ್, ಕೊನೆಯದಾಗಿ ಏನಂತಂದರೆ ಜನ ಬದಲಾಗಬೇಕಷ್ಟೇ. ಜನ ಬದಲಾಗಬೇಕು, ಜನ ವಿಚಾರವಾದಿಗಳಾಗಬೇಕು, ಜನ ಈ ದೇಶದ ಬಗ್ಗೆ ಕಾಳಜಿ ವಹಿಸಬೇಕು. ಬೇರೆ ದೇಶಗಳಿಗೆ ಕಾಂಪಿಟೇಷನ್ ಕೊಡೋಷ್ಟು ಮಟ್ಟಕ್ಕೆ ನಮ್ಮ ದೇಶ ಬೆಳಿಬೇಕು. ಅದನ್ನ ವಿಚಾರ ಮೈಂಡಲ್ಲಿ ಇಟ್ಕೊಂಡು ನಮ್ಮ ದೇಶನ ಒಂದು ಭದ್ರತೆಯಲ್ಲಿ ನಡೆಸಬೇಕಾಗುತ್ತೆ ಮೇಡಮ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಧನ್ಯವಾದಗಳೆಲ್ಲರಿಗೂ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ,
ಎಸ್, ಹೊಸಬರಿಗೆ ಚಾನ್ಸ್ ಕೊಡೋಣ, ಅವ್ರಿಗೂ ಕೂಡ ಒಂದು ಚಾನ್ಸ್ ಸಿಗಬೇಕು, ಮುಂದೆ ಬರಬೇಕು. ಬಟ್ ಯಾರು ಬರ್ತಾರೆ, ಸೊ ಯಾರು ಕೊಡ್ತಾ ಇದ್ದೀವಿ ಅನ್ನೋದ್ರ ಕುರಿತಾಗಿ ನೀವು ಕೂಡ ಒಮ್ಮೆ ಯೋಚನೆ ಮಾಡಿ. ಅಂಡ್ ಓಟ್ ಹಾಕುವ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ. ಸೊ ಇವರು ನಮ್ಮ ಮುಂದಿನ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡ್ತಾರೆ, ಸೊ ನಮಗೆ ಪ್ರಯೋಜನ ಆಗುವಂತಹ ಸ್ಕೀಮ್ಗಳನ್ನು ತರ್ತಾರಾ ಇಲ್ವಾ, ಹೊಸ ಮುಖ ಆದರೆ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಎಚ್ಚೆತ್ತುಕೊಂಡು ನೀವು ಓಟನ್ನು ಹಾಕಿ. ಹಾಗೆ ಹೊಸಬರಿಗೆ ಅವಕಾಶ ಕೊಡಿ, ಯುವಕರು ಎಚ್ಚೆತ್ತುಕೊಳ್ಳಿ, ಜನಗಳು ಕೂಡ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ನಾನು ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.